ವೀಕ್ಷಕರಿಗೆಲ್ಲ ನಮಸ್ಕಾರ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ವಿವಿಧ ಲಿಪಿ ಮತ್ತು ಯಾಜಿ ಪ್ರಕಾಶನ ಸಹಯೋಗದಲ್ಲಿ ವಿಕಾಸ್ ಬ್ಯಾಂಕ್ ಥಟ್ ಅಂತ ಹೇಳಿ ಸರಳಿ 11 ಕಾರ್ಯಕ್ರಮವನ್ನು ಇಂದು ಪ್ರಸ್ತುತಪಡಿಸ್ತಾ ಇದ್ದೇವೆ. ಸೊ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕು ಅಂತ ಹೇಳಿ ನಾನು ಡಾಕ್ಟರ್ ನಾ ಸೋಮೇಶ್ ಅವರಿಗೆ ಕೇಳ್ಕೊತಾ ಇದ್ದೇನೆ. ಸರ್, ನೀವೀಗ ಕಾರ್ಯಕ್ರಮವನ್ನು ಪ್ರಾರಂಭಿಸ್ಬೋದು ಸರ್. ಧನ್ಯವಾದಗಳು ವಿಜಯಕುಮಾರ್. ಮೊದಲನೇದಾಗಿ ನಮ್ಮ ಸ್ಪರ್ಧಿಗಳಿಗೂ ಹಾಗೂ ವೀಕ್ಷಕರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೇವೆ. 66ನೇ ವರ್ಷದ ಉತ್ಸವ ನಾಡಿನಾದ್ಯಂತ ನಡೆದಿದೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಕನ್ನಡಿಗ ಕರ್ನಾಟಕಕ್ಕೆ ಸ್ವಲ್ಪ ವಿಶೇಷವಾದ ಒತ್ತನ್ನು ನೀಡಿ ಈ ಕರ್ನಾಟಕ ರಾಜ್ಯೋತ್ಸವ ವಿಶೇಷ ಕಂತನ್ನು ನಾವೀಗ ನಡೆಸ್ಕೊಡ್ತಾ ಇದ್ದೇವೆ. ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋ ಸ್ಪರ್ಧಿಗಳ ಪರಿಚಯ ಮಾಡಿಕೊಳ್ಳೋಣ. ಮೊದಲಿಗೆ ಸ್ನೇಹ ಅವರು ತಮ್ಮ ಪರಿಚಯ ಮಾಡ್ಕೋಬೇಕು. ಸ್ನೇಹ ಅವರಿದ್ದಾರಾ? ಮೇಡಮ್ ಅನ್ಮ್ಯೂಟ್ ಮಾಡಿ. ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಸರ್, ನನ್ನ ಹೆಸರು ಸ್ನೇಹ ಅಂತ. ನಾನು ಬಳ್ಳಾರಿಯಲ್ಲಿ ವಾಸವಾಗಿದ್ದೇನೆ. ನನ್ನ ಪ್ರೊಫೆಷನ್ ಅಡ್ವೊಕೇಟ್. ನಾನು ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಸುಮಾರು 16 ಇಯರ್ಸ್ ಆಫ್ ಪ್ರಾಕ್ಟೀಸ್ ಇದೆ ಸರ್ ಪ್ರೊಫೆಷನಲ್ಲಿ. ಓದಿರೋದು ಬಳ್ಳಾರಿಯಲ್ಲೇ, ಮ್ಯಾರೇಜು ಇಲ್ಲೇ ಸೆಟಲ್ಡು ಇದ್ದೀನಿ ಸರ್. ತುಂಬಾ ಸಂತೋಷ ಸ್ನೇಹ ಅವರೇ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ ತಮಗೆ. ಥ್ಯಾಂಕ್ ಯು ಸರ್. ನಮ್ಮ ಮುಂದಿನ ಸ್ಪರ್ಧಿ ವಿರೂಪಣ್ಣ ಗೌಡರು. ಸರ್, ತಮ್ಮ ಪರಿಚಯ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿರೂಪನಗೌಡ ಪಾಟೀಲ್ ಅಂತ, ಗಂಗಾವತಿಯಿಂದ. ನನ್ನ ಹವ್ಯಾಸ ಬಂದು ಓದುವುದು, ಚೆಸ್ ಆಡುವುದು, ಇಷ್ಟೇ. ವಿರೂಪಣ್ಣಗೌಡ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ ರೇಣುಕಾ ಅವರು. ಮೇಡಮ್, ತಮ್ಮ ಪರಿಚಯ. ಎಲ್ಲರಿಗೂ ನಮಸ್ಕಾರ. 66ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಮ್ಮ ಕನ್ನಡ ನಾಡಿನ ಜನತೆಗೆಲ್ಲರಿಗೂ. ನಾನು ಹುಟ್ಟು ಹೋರಾಟಗಾರ್ತಿ. SFI ದ ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾದಲ್ಲಿ ಸುಮಾರು 15 ವರ್ಷಗಳಿಂದ ನಾನು ಸ್ಟೂಡೆಂಟ್ಸ್ಗೋಸ್ಕರನೇ ಹೋರಾಟ ಮಾಡಿ ಮತ್ತೆ ನನ್ನ ಲಾ ಮುಗಿದು ಗುಲ್ಬರ್ಗ. ನಾನೀಗ ಹೊಸಪೇಟೆಯಲ್ಲಿ ನಮ್ಮ ಹಸ್ಬೆಂಡ್ ಊರಲ್ಲಿ 10 ಇಯರ್ಸ್ ಆಯಿತು ಪ್ರಾಕ್ಟೀಸ್ ಮಾಡಲಿಕ್ಕೆ. ತುಂಬ ಸಂತೋಷ ರೇಣುಕಾ ಅವರೇ. ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೂ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ನಮ್ಮ 4ನೆಯ ಸ್ಪರ್ಧಿ ರಮೇಶ್ ಅವರು. ರಮೇಶ್, ತಮ್ಮ ಪರಿಚಯ. ನಮಸ್ತೆ ಸರ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನನ್ನ ಹೆಸರು ರಮೇಶ್ ಆರ್ ಅಂತೇಳಿ, ಕೊಟ್ಟೂರು ಕೂಡ್ಲಿಗಿಯಲ್ಲಿ ವಕೀಲನಾಗಿ ವೃತ್ತಿ ಪ್ರಾರಂಭ ಮಾಡಿದ್ದೇನೆ ಸರ್, ಮಾಡ್ತಾ ಇದ್ದೇನೆ ಕೂಡ. ರಮೇಶ್ ಅವರೇ, ಸ್ವಾಗತ ಕಾರ್ಯಕ್ರಮಕ್ಕೆ. ತಾವೆಲ್ಲ ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸಬಹುದು. ಆದರೆ ನಮ್ಮ ವೀಕ್ಷಕರಿಗೆ ಒಂದೆರಡು ಸಲಹೆಗಳನ್ನು ಕೊಡಬೇಕಾಗಿದೆ. ಅದನ್ನು ಮೊದಲು ಕೊಟ್ಟು ಬಿಡೋಣ. ನಮ್ಮ ಇಂದಿನ ರಾಜ್ಯೋತ್ಸವ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಸ್ಪರ್ಧಿಗಳು, ನಮ್ಮ ವೀಕ್ಷಕರು ಸಹ ಭಾಗವಹಿಸಬಹುದು. ಅವರು
ನಾವು ಕೇಳುವ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟು ಪುಸ್ತಕಗಳನ್ನು ಬಹುಮಾನದ ರೂಪದಲ್ಲಿ ಪಡೆಯಬಹುದು. ಅವರು ಸರಿಯಾದ ಉತ್ತರವನ್ನು ವಾಟ್ಸಪ್ ಮೂಲಕ ನಮಗೆ ಕಳುಹಿಸಿಕೊಡಬೇಕಾಗುತ್ತೆ. ನಮ್ಮ ವಾಟ್ಸಪ್ ಸಂಖ್ಯೆಯನ್ನು ಕೊಡ್ತಾ ಇದ್ದೇವೆ: 9535015489. ಸರಿಯಾದ ಉತ್ತರದ ಜೊತೆ ನಮ್ಮ ವೀಕ್ಷಕರು ತಮ್ಮ ಹೆಸರು ಮತ್ತು ಊರಿನ ವಿಳಾಸವನ್ನು ಬರೆದರೆ ಅನುಕೂಲವಾಗುತ್ತೆ. ವೀಕ್ಷಕರಿಗೆ ಶುಭವನ್ನ ಕೋರ್ತಾ ಈಗ ನಮ್ಮ ಸುತ್ತುಗಳ ಪರಿಚಯವನ್ನ ಮಾಡಿಕೊಳ್ಳೋಣ. ನಮ್ಮ ಪ್ರಾಚೀನ ಕರ್ನಾಟಕ, ನಮ್ಮ ಸಮಕಾಲೀನ ಕರ್ನಾಟಕ, ಅಕ್ಷರಗಳನ್ನು ಜೋಡಿಸಿ ಪ್ರಶ್ನೋತ್ತರಿ, ಪದಬಂಧ, ಪದವಿನೋದ, ಶ್ರವ್ಯ ಕಾವ್ಯ ಹಾಗೂ 8ನೆಯ ಸುತ್ತು ಚಟ್ಪಚ್ಚಿನ ಕುರುಳಿ. 8 ಸುತ್ತುಗಳಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ಸ್ಪರ್ಧೆಯನ್ನು ನಡೆಸ್ತಾ ಇದ್ದೇವೆ. Hi, I'm Vikas. I'm here to introduce our digital banking services. Please come. Mobile banking, banking at your fingertips. Fund transfer, balance inquiry, mini statement. Download app from Play Store and Apple Store. ATM cum debit card. It's a multi-purpose case. Cash withdrawal, purchase at online, purchase at POS. Card safe app for card security purpose. Block and bar card by yourself. The transaction limit. Stop being victim. Internet banking, account view, real-time balance view, Yum passbook, download statement. UPI, link your account to any UPI payment app, Google Pay, PhonePe, Paytm. Experience the convenient digital banking channels. For more information, please visit your nearest branch. ವಿಕಾಸ್ ಬ್ಯಾಂಕ್ ಥಟ್ಟಂತೆ ಹೇಳಿ ಮೊದಲ ಸುತ್ತನ್ನು ಈಗ ಆರಂಭಿಸ್ತಾ ಇದ್ದೇವೆ. ನಿಯಮಗಳು ಬಹಳ ಸರಳವಾಗಿವೆ. ಒಬ್ಬರಿಗೆ ಒಂದು ಪ್ರಶ್ನೆ. ಪ್ರಶ್ನೆಯು ರೌಂಡ್ ರಾಬಿನ್ ಮಾದರಿಯಲ್ಲಿ ಒಬ್ಬರಿಗೆ ಮಾತ್ರ ವರ್ಗಾವಣೆಯಾಗುತ್ತದೆ. ಮೊದಲನೆಯವರಿಗೆ ಕಾಲಾವಕಾಶ +10 ಸೆಕೆಂಡ್. ಎರಡನೆಯವರು ತಕ್ಷಣ ಉತ್ತರವನ್ನು ಕೊಡಬೇಕಾಗುತ್ತೆ. ಸರಿ ಉತ್ತರಕ್ಕೆ +10 ಅಂಕ, ತಪ್ಪು ಉತ್ತರಕ್ಕೆ ಯಾವುದೇ ಋಣಾಂಕ ಇಲ್ಲ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶ ಇಲ್ಲ. ಮೊದಲ ಪುಸ್ತಕ, ಮೊದಲ ಪ್ರಶ್ನೆ ಸ್ನೇಹ ಅವರಿಗೆ. ಚನ್ನವೀರ ಕಣವಿ ಅವರು ಬರೆದಂಥ ಮಕ್ಕಳ ಪದ್ಯಗಳು. ಚಿಣ್ಣರ ಲೋಕವ ತೆರೆಯೋಣ. ಮೊದಲ ಪ್ರಶ್ನೆ: ಕನ್ನಡ ಭಾಷೆಯ ಪ್ರಾಚೀನತೆ, ಹಿರಿಮೆ, ಗರಿಮೆಯನ್ನು ತಿಳಿಸುವಂತಹ ಸುಮಾರು ಎಷ್ಟು ದಾಖಲೆಗಳು ಇವತ್ತು ನಮ್ಮ ಹತ್ರ ಇವೆ? 10,000, 20,000, 30,000, 40,000? 10,000. 10,000. ವಿರುಪಣ್ಣಗೌಡ 40,000. 40,000. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ 30,000. 30,000 ದಾಖಲೆಗಳು ಅಂದರೆ ಯಾವ ರೀತಿಯ ದಾಖಲೆಗಳು? ಇವು ಶಾಸನಗಳ ರೂಪದಲ್ಲಿ ದೊರೆಯುತ್ತೆ, ನಾಣ್ಯಗಳ ರೂಪದಲ್ಲಿ ದೊರೆಯುತ್ತೆ, ತಾಳೆ ಗರಿಗಳ ರೂಪದಲ್ಲಿ ದೊರೆಯುತ್ತೆ, ಕೈಫಿಯತ್ತು ಅಂತ ಕೈಬರಹದ ಪ್ರತಿಗಳಿವೆ, ಆ ಮೂಲಕ ದೊರೆಯುತ್ತೆ, ಬಖೈರು ಅಂತಕ್ಕಂಥ ದಾಖಲೆಗಳು ಉಂಟು. ಇವುಗಳ ಜೊತೆಯಲ್ಲಿ ತಾಮ್ರ ಶಾಸನಗಳು ದೊರೆಯುತ್ತೆ. ಹೀಗೆ ಸುಮಾರು 30,000ದಷ್ಟು ದಾಖಲೆಗಳು ನಮ್ಮ ಸರ್ಕಾರದ ಬಳಿ ಇದೆ. ಇವನ್ನ ಪೂರ್ತಿ ಓದಿ ಅರ್ಥ ಮಾಡಿಕೊಂಡು ಕ್ರಮಬದ್ಧವಾಗಿ ಜೋಡಿಸಿ ನಮ್ಮ ಇತಿಹಾಸವನ್ನು ನಾವು ತಿಳ್ಕೋಬೇಕಾಗಿದೆ. ಈ ದಿಶೆಯಲ್ಲಿ ಈಗಾಗಲೇ ಸಾಕಷ್ಟು ಕೆಲಸ ನಡೆದಿದೆ.
ಇನ್ನೂ ನಡೆಯಬೇಕಾದ ಕೆಲಸ ಇನ್ನೂ ಮುಂದೆ ತುಂಬ ಇದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ವಿರೂಪಣ್ಣ ಗೌಡ ಅವರಿಗೆ ತಮ್ಮ ಪುಸ್ತಕ ಚಿತ್ರ ಸಲ್ಲಾಪ NS ಶಂಕರ್ ಬರೆದಿರುವಂಥದ್ದು. ಪ್ರಶ್ನೆ: ಸಿಂಧೂ ಸರಸ್ವತಿ ಸಂಸ್ಕೃತಿಯನ್ನ ನಿರ್ಮಿಸಿದ ಹಲವು ಬುಡಕಟ್ಟುಗಳಲ್ಲಿ ಕಣ್ಣನಿರ್ ಎಂಬ ಕನ್ನಡ ಬುಡಕಟ್ಟಿನವರೂ ಇದ್ದರು ಎಂದು ಯಾರು ಹೇಳಿರುವರು? ಫಾದರ್ ಜಾರ್ಜ್ ಜಿಸ್ಪೆಟ್, ಫಾದರ್ ಹೆನ್ರಿ ಹೆರಾಸ್, ಡಾಕ್ಟರ್ BA ಸಾಲೆತೊರೆ, ಡಾಕ್ಟರ್ ಶ್ರೀಧರ್ ವಾಸುದೇವ್ ಸೋಹ್ನಿ. ಸರ್, ನಾಲ್ಕನೇ ಆಪ್ಷನ್ ಅವರು ಡಾಕ್ಟರ್ ಯಾವ್ದು ಶ್ರೀಧರ್ ವಾಸುದೇವ್ ಸೋಹ್ನಿ. ಆಯ್ಕೆ 4. ರೇಣುಕಾ ಅವರೇ? ಫಾದರ್ ಹೆನ್ರಿ ಹೆರಾಸ್. ಫಾದರ್ ಹೆನ್ರಿ ಹೆರಾಸ್. ಫಾದರ್ ಹೆನ್ರಿ ಹೆರಾಸ್ ಸರಿಯಾದ ಉತ್ತರ. ಸಿಂಧೂ ಸರಸ್ವತಿ ಸಂಸ್ಕೃತಿಯಲ್ಲಿ ಉತ್ಖನನ ನಡೆಸಿದಾಗ ನಮಗೆ ಪ್ರಧಾನವಾಗಿ ದೊರೆತದ್ದು ಅಲ್ಲಿನ ಮುದ್ರೆಗಳು, ಸೀಲ್ ಅಂತ ಕರೀತೇವೆ ನಾವು ಅದನ್ನು. ನಾನಾ ರೀತಿಯಾದ ಲಿಪಿಗಳು ಉಂಟು, ಚಿತ್ರಗಳು ಉಂಟು. ಲಿಪಿ ನಮಗಿನ್ನೂ ಅರ್ಥವಾಗಿಲ್ಲ, ಚಿತ್ರಗಳು ನಮಗೆ ಚೆನ್ನಾಗಿ ಗೊತ್ತಿವೆ. ಹಾಗಾಗಿ ಸಿಂಧೂ ಸರಸ್ವತಿಯ ಕಾಲದಲ್ಲಿ ಆಯಾ ಪ್ರದೇಶದಲ್ಲಿ ಯಾವ ಯಾವ ರೀತಿಯ ಪ್ರಾಣಿಗಳು ಇದ್ದುವು ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗಿದೆ. ಆಶ್ಚರ್ಯ ಅಂದರೆ ಖಡ್ಗಮೃಗಗಳು ಆ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ವು. ಹಾಗೇನೆ ಆಸ್ಟ್ರಿಚ್ ಅಥವಾ ಉಷ್ಟ್ರ ಪಕ್ಷಿ ಅಂತ ಏನು ಕರಿತೇವೆ ಇವತ್ತು, ಆಫ್ರಿಕಾದಲ್ಲಿ ಮಾತ್ರ ಇದೆಯಲ್ಲ, ಆ ಪ್ರಾಣಿಯೂ ಸಹ, ಆ ಪಕ್ಷಿಯೂ ಸಹ ಈ ಪ್ರದೇಶದಲ್ಲಿ ವಾಸವಾಗಿತ್ತು. ಒಂಟೆಗಳಿತ್ತು, ಕುದುರೆಗಳಿತ್ತು, ಹೀಗೆ ನಾನಾ ಪ್ರಾಣಿಗಳು ಇದ್ದದ್ದು ಗೊತ್ತಾಗಿದೆ. ಈ ನಾನಾ ರೀತಿಯಾದ ಮುದ್ರೆಗಳಲ್ಲಿ ಒಂದು ಮುದ್ರೆ ವಿಶೇಷವಾಗಿತ್ತು. ಒಂದು ಕಣ್ಣಿನ ಚಿತ್ರ, ಆ ಕಣ್ಣಿನ ಕೆಳಗೆ ಒಂದು ಸಣ್ಣ ಕಣ್ಣೀರು, ಕಣ್ಣಿನ ಹನಿ ಬೀಳ್ತಾ ಇರತಕ್ಕಂಥ ಚಿತ್ರ ಒಂದು ಸಿಕ್ತು. ಅದನ್ನ ಫಾದರ್ ಹೆನ್ರಿ ಹೆರಾಸ್ ಅವರು ಅಧ್ಯಯನ ಮಾಡಿ ಇದು ಕಣ್ಣನಿರ್ ಅಂತಕ್ಕಂಥ ಬುಡಕಟ್ಟನ್ನ ಸೂಚಿಸುತ್ತೆ ಅಂತ ಹೇಳಿ ಅವರು ಬಹುಶಃ ಕರ್ನಾಟಕದಿಂದ, ಅಂದರೆ ಇಂದಿನ ಕರ್ನಾಟಕದ ಪ್ರದೇಶ ಏನಿದೆ ಆ ಪ್ರದೇಶದಿಂದ ಬಂದಂಥ ಜನರು ಅಂತ ಅವರು ಗುರುತಿಸಿದ್ದಾರೆ. ಯಾಕಂದರೆ ಸಿಂಧೂ ಸರಸ್ವತಿ ಸಂಸ್ಕೃತಿಯನ್ನು ಒಂದು ಬುಡಕಟ್ಟು ಕಟ್ಟಲಿಲ್ಲ, ಸುಮಾರು ಬುಡಕಟ್ಟುಗಳು ಸೇರಿ ಆ ಸಂಸ್ಕೃತಿಯನ್ನು ಕಟ್ಟಿದ್ರು. ಸಿಂಧೂ ಸರಸ್ವತಿ ಸಂಸ್ಕೃತಿ ಮುಂದೆ ಅದು ವೇದಗಳ ಕಾಲಕ್ಕೆ ಮುಂದುವರಿಯುತ್ತೆ. ಹಾಗಾಗಿ ಸಿಂಧೂ ಸರಸ್ವತಿಯಲ್ಲಿ ಇದ್ದಂಥ ಬುಡಕಟ್ಟುಗಳು ಏನಿದ್ವೋ ಅವರೆಲ್ಲರೂ ವೇದ ಕಾಲದಲ್ಲೂ ಮುಂದುವರಿಯುತ್ತಾರೆ. ಹಾಗಾಗಿ ದಕ್ಷಿಣ ಭಾರತದ ಅನೇಕ ಬುಡಕಟ್ಟುಗಳು ಸಿಂಧೂ ಸರಸ್ವತಿ ಕಾಲದಲ್ಲಿ ಇದ್ರು ಅಂತ ತಜ್ಞರ ಒಂದು ಅನಿಸಿಕೆ. ರೇಣುಕಾ ಅವರೇ, ತಮ್ಮ ಪ್ರಶ್ನೆ ಮತ್ತು ಪುಸ್ತಕ ಬುದ್ಧನ ರಾಟಿ, ಮರಾಠಿ ಮೂಲ ಉತ್ತಮ ಕಾಂಬಳೆ, ಕನ್ನಡಕ್ಕೆ ಚಂದ್ರಕಾಂತ ಪೋಕಳೆ. ನಮ್ಮ ಪ್ರಶ್ನೆ: ಕ್ರಿಸ್ತಪೂರ್ವ 3ನೇ ಶತಮಾನಕ್ಕಿಂತಲೂ ಮೊದಲು ಕನ್ನಡವು ಆಡು ಭಾಷೆಯಾಗಿತ್ತು ಎಂದು ಯಾರು ಹೇಳಿರುವರು? ವಿಲಿಯಂ ವಿಲ್ಸನ್ ಹಂಟರ್, ಜಾರ್ಜ್ ಲೂಯಿಸ್ ಪೊಸ್ಸೆಹಿ, KV ಸುಬ್ರಹ್ಮಣ್ಯ ಅಯ್ಯರ್, ಇರಾವಂತಂ ಮಹಾದೇವನ್. ವಿಲಿಯಂ ವಿಲ್ಸನ್ ಹಂಟರ್. ಹಂಟರ್ ಆಯ್ಕೆ 1, ಹಂಟರ್ ಸರಿಯಾದ ಉತ್ತರ ಅಂತ ಹೇಳ್ತಾ ಇದ್ದಾರೆ. ರಮೇಶ್ ಅವರೇ, ತಮ್ಮ ಉತ್ತರ? ಇರಾವಂತಂ ಮಹಾದೇವನ್. ಇರಾವಂತಂ ಮಹಾದೇವನ್. ಇರಾವಂತಂ ಮಹಾದೇವನ್ ಸರಿಯಾದ ಉತ್ತರ. ಪುಸ್ತಕ ತಮಗೆ ದೊರೀತಾ ಇದೆ ರಮೇಶ್ ಅವರೇ. ಇರಾವಂತಂ ಮಹಾದೇವನ್ ಅವರು ತಮಿಳುನಾಡಿನವರು. ಅವರು ಸಿಂಧೂ ಸರಸ್ವತಿ ಸಂಸ್ಕೃತಿಯನ್ನು ಚೆನ್ನಾಗಿ ಅಧ್ಯಯನ ಮಾಡಿದ್ದಾರೆ. ಅಲ್ಲಿ ಇರ್ತಕ್ಕಂಥ ಮುದ್ರೆಗಳಲ್ಲಿ ಇರ್ತಕ್ಕಂಥ ಅಕ್ಷರಗಳು ಅದು ಬಹುಶಃ ದ್ರಾವಿಡ ಭಾಷೆ
ತಮಿಳು ಆಗಿರಬಹುದು ಅಂತ ಊಹಿಸಿ ಅದನ್ನು ಓದುವ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಹಲವು ಗ್ರಂಥಗಳನ್ನು ಈಗಾಗಲೇ ಪ್ರಕಟಿಸಿದ್ದಾರೆ. ಜೊತೆಗೆ ತಮಿಳುನಾಡಲ್ಲಿ ದೊರೆತಿರುವಂಥ ಪ್ರಾಚೀನ ಶಿಲಾಶಾಸನಗಳು ಏನಿವೆ ಅವುಗಳನ್ನೆಲ್ಲ ಆಳವಾಗಿ ಅಧ್ಯಯನ ಮಾಡಿ ಕ್ರಿಸ್ತಪೂರ್ವ 3ನೇ ಶತಮಾನಕ್ಕಿಂತಲೂ ಹಿಂದಿನ ತಮಿಳು ಶಾಸನಗಳಲ್ಲಿ ಅನೇಕ ಕನ್ನಡ ಶಬ್ದಗಳು ಇವೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಅವರು. ಹಾಗಾಗಿ ಅವರ ಅನಿಸಿಕೆಯ ಅನ್ವಯ ಈ ತಮಿಳು ಮತ್ತು ಕನ್ನಡ ಇವು ತಮ್ಮ ಮೂಲ ಮಾತೃಭಾಷೆಯಿಂದ ಪ್ರತ್ಯೇಕವಾದದ್ದು ಸುಮಾರು ಕ್ರಿಸ್ತಪೂರ್ವ 600ರ ಹೊತ್ತಿನಲ್ಲಿ. ಅವೆರಡು ಪ್ರತ್ಯೇಕವಾಗಿ ಸ್ವತಂತ್ರ ಭಾಷೆಗಳಾಗಿ ಬೆಳೆದವು. ಕ್ರಿಸ್ತಪೂರ್ವ 3ನೇ ಶತಮಾನಕ್ಕೆ ಸೇರಿರಬಹುದಾದ ಶಾಸನಗಳಲ್ಲಿ ಕನ್ನಡ ಶಬ್ದಗಳು ಇರೋದು ಅದಕ್ಕೆ ಪುರಾವೆ ಅಂತ ಹೇಳ್ತಾರೆ. ಆದರೆ ನಮಗೆ ಇದುವರೆಗೂ ತಿಳಿದಿರುವ ಮಾಹಿತಿಯ ಅನ್ವಯ ಮೊದಲ ಶಬ್ದ ಇಸಿಲ ಅಂತ. ಇದು ಅಶೋಕನ ಶಿಲಾಶಾಸನದಲ್ಲಿ ಬ್ರಹ್ಮಗಿರಿ ಶಾಸನದಲ್ಲಿ ದೊರೆಯುತ್ತೆ. ಇಸಿಲ ಅನ್ನೋದು ಒಂದು ಸ್ಥಳದ ಹೆಸರು. ಕೋಟೆಯಿಂದ ಸುತ್ತುವರೆದ ನಗರ ಅಂತ ಹೇಳಬಹುದು. ಆ ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಆ ಶಾಸನ ಮಾತನಾಡುತ್ತೆ. ಅನೇಕ ಜನ ಇಸಿಲ ನಮಗೆ ಗೊತ್ತಿರುವಂಥ ಮೊದಲ ಕನ್ನಡ ಶಬ್ದ ಅಂತ ಹೇಳ್ತಾ ಇದ್ದಾರೆ. ಇರಾವಂತಂ ಮಹಾದೇವನ್ ಅವರ ವಿಚಾರ ಏನಿದೆ ಅದು ವಿಸ್ತೃತವಾದ ಚರ್ಚೆಯಲ್ಲಿ ಈಗಲೂ ಜಾರಿಯಲ್ಲಿದೆ. ರಮೇಶ್ ತಮ್ಮ ಪುಸ್ತಕ ಮತ್ತು ಪ್ರಶ್ನೆ ದಲಿತ ಸಾಹಿತ್ಯದ ಸೌಂದರ್ಯ ಪ್ರಜ್ಞೆ, ಮರಾಠಿ ಮೂಲ ಡಾಕ್ಟರ್ ಶರಣಕುಮಾರ ಲಿಂಬಾಳೆ, ಕನ್ನಡಕ್ಕೆ ಡಾಕ್ಟರ್ ವಿಠ್ಠಲರಾವ್ ಟಿ ಗಾಯಕ್ವಾಡ್ ಅವರು. ತಮ್ಮ ಪ್ರಶ್ನೆ: ಕ್ರಿಸ್ತಪೂರ್ವ 48ರಲ್ಲಿ ಜೂಲಿಯಸ್ ಸೀಸರ್ ಸುಟ್ಟು ಹಾಕಿದ ಅಲೆಕ್ಸಾಂಡ್ರಿಯಾ ಗ್ರಂಥಾಲಯದಲ್ಲಿ ಕನ್ನಡ ಪುಸ್ತಕಗಳಿದ್ದವು ಎಂದು ಯಾರು ಹೇಳಿರುವರು? ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ. ಎಂ ಗೋವಿಂದ ಪೈ, ಇರಾವಂತಂ ಮಹಾದೇವನ್, BL ರೈಸ್, ಡಾಕ್ಟರ್ ದೊಡ್ಡರಂಗೇಗೌಡ. ಎಂ ಗೋವಿಂದ ಪೈ. ಗೋವಿಂದ ಪೈ ಹೌದಾ ಸ್ನೇಹ ಅವರೇ? ದೊಡ್ಡರಂಗೇಗೌಡ. ದೊಡ್ಡರಂಗೇಗೌಡ, ಗೋವಿಂದ ಪೈ ಸರಿಯಾದ ಉತ್ತರ. ಡಾಕ್ಟರ್ ದೊಡ್ಡರಂಗೇಗೌಡ. ಅಲೆಕ್ಸಾಂಡ್ರಿಯಾ ಪ್ರಾಚೀನ ಕಾಲದ ಬಹುದೊಡ್ಡ ವಿದ್ಯಾ ಕೇಂದ್ರವಾಗಿತ್ತು, ವ್ಯಾಪಾರಿ ಕೇಂದ್ರವಾಗಿತ್ತು. ಜಗತ್ತಿನ ಎಲ್ಲ ಪ್ರಮುಖ ಭಾಷೆಗಳ ಗ್ರಂಥಗಳು ಇಲ್ಲಿ ಇದ್ದು, ನಮ್ಮ ಭಾರತದಿಂದ ಅನೇಕ ಸಂಸ್ಕೃತ ಗ್ರಂಥಗಳು ಅಲ್ಲಿ ಇದ್ದುವಂತೆ, ಕನ್ನಡದ ಗ್ರಂಥಗಳು ಸಾಕಷ್ಟು ಇದ್ದುವಂತೆ, ಹೀಗೆ ಬೇರೆ ಭಾಷೆಯ ಗ್ರಂಥಗಳು ಸಹ ಅಲ್ಲಿ ಇದ್ದಿರಬಹುದು. ಆದರೆ ಈ ಜೂಲಿಯಸ್ ಸೀಸರ್ ಯಾವಾಗ ಅಲೆಕ್ಸಾಂಡ್ರಿಯಾನ ಆಕ್ರಮಿಸ್ಕೋತಾನೋ ಆಗ ಕೆಲವು ಕಿಡಿಗೇಡಿ ಸೈನಿಕರು ಗ್ರಂಥಾಲಯಕ್ಕೆ ಬೆಂಕಿ ಹಚ್ಚಿಬಿಡ್ತಾರೆ. ಅದು ಸಂಪೂರ್ಣವಾಗಿ ಸುಟ್ಟು ನಾಶವಾಗುತ್ತೆ. ಈಗ ಆ ಗ್ರಂಥಾಲಯವನ್ನು ಮರುರೂಪಿಸುವ ಪ್ರಯತ್ನದಲ್ಲಿ ಇದ್ದಾರೆ. ವಿಶೇಷ ಏನು ಅಂದರೆ, ಪ್ರಾಚೀನ ಅಲೆಕ್ಸಾಂಡ್ರಿಯಾ ಗ್ರಂಥಾಲಯದಲ್ಲಿ ಜಗತ್ತಿನ ಬೇರೆ ಬೇರೆ ಭಾಷೆಗಳ ಗ್ರಂಥಗಳು ಏನಿದ್ದವೋ ಆ ಭಾಷೆಗೆ ಸಂಬಂಧಪಟ್ಟಂಥ ಒಂದೊಂದು ಶಬ್ದವನ್ನು ಆ ಗ್ರಂಥಾಲಯದ ಗೋಡೆಯ ಮೇಲೆ ಬರೆದಿದ್ದಾರೆ, ಕೆತ್ತಿಸಿದ್ದಾರೆ. ಇವತ್ತಿಗೂ ಉಂಟು, ಯಾರು ಬೇಕಾದರೂ ಹೋಗಿ ನೋಡಬಹುದು. ಹೀಗೆ ಕೆತ್ತಿರುವಂಥ ಹಲವು ಭಾಷೆಗಳಲ್ಲಿ ಕನ್ನಡದ ಲಿಪಿ ಅಲ್ಲಿದೆ. ಊರೊಳ್ ಅಂತಕ್ಕಂಥ ಕನ್ನಡ ಶಬ್ದ ಅಲ್ಲಿ ಉಂಟು. ಹಾಗೆಯೇ ಸಂಸ್ಕೃತ ಮತ್ತು ಇತರ ಭಾಷೆಗಳು ಸಹ ಅಲ್ಲಿ ಇದೆ. ಊರೊಳ್ ಅನ್ನೋ ಶಬ್ದ ಕನ್ನಡ ಶಬ್ದ ಏನಿದೆ, ಅಚ್ಚ ಕನ್ನಡ ಶಬ್ದ ಅದು. ಹಾಗಾಗಿ ಕನ್ನಡ ಭಾಷೆಗೆ ಸೇರಿದ ಅನೇಕ ಗ್ರಂಥಗಳು ಅಲ್ಲಿ ಇದ್ದಿರಲೇಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ಡಾಕ್ಟರ್ ದೊಡ್ಡರಂಗೇಗೌಡ ಹಾಗೂ ಅವರ ಶ್ರೀಮತಿಯವರು ಅಲೆಕ್ಸಾಂಡ್ರಿಯಾಕ್ಕೆ ಖುದ್ದಾಗಿ ಭೇಟಿಯನ್ನು ನೀಡಿ ಈ ಒಂದು ಫಲಕ ಏನಿದೆ ಅದನ್ನು ನೋಡಿ ಆ ಬಗ್ಗೆ ಒಂದು ಲೇಖನವನ್ನು ಬರೆದಿದ್ದಾರೆ. ಹಾಗಾಗಿ ಕ್ರಿಸ್ತಪೂರ್ವ 48ರಲ್ಲೇನೆ ಕನ್ನಡ
ಭಾಷೆಯ ಗ್ರಂಥಗಳು ರಚನೆಯಾಗಿದ್ದುವು ಅಂತ ನಾವು ಊಹಿಸಬಹುದು. ಆದರೆ ಯಾವ ಗ್ರಂಥಗಳು ಯಾರು ಬರೆದ್ರು ಏನು ಗೊತ್ತಿಲ್ಲ ನಮಗೆ. ಇಲ್ಲಿಗೆ ಈ ಸುತ್ತನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ವಿಕಾಸ್ ಬ್ಯಾಂಕ್ ಥಟ್ ಅಂತ ಹೇಳಿ ಎರಡನೆಯ ಸುತ್ತನ್ನು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆರಂಭಿಸ್ತಾ ಇದ್ದೇವೆ. ನಿಯಮಗಳಲ್ಲಿ ಏನು ಬದಲಾವಣೆ ಇಲ್ಲ. ಮೊದಲ ಪುಸ್ತಕ ಮತ್ತು ಪ್ರಶ್ನೆ ಸ್ನೇಹ ಅವರಿಗೆ ಮುಡ್ನಕೋಡು ಚಿನ್ನಸ್ವಾಮಿ ಬರೆದ ಮಳೆ ನಿಂದ ನೆಲ ಎನ್ನುವ ಪುಸ್ತಕ. ಈಜಿಪ್ಷಿಯನ್ ಇತಿಹಾಸದ ಹಿನ್ನೆಲೆಯ ಕಾದಂಬರಿ ಮೃತ್ಯುಂಜಯವನ್ನ ಯಾರು ಬರೆದರು? ನಿರಂಜನ, ಬಸವರಾಜ ಕಟ್ಟಿಮನಿ, ತರಾಸು, ಅನಾಕೃ. ತರಾಸು ಸ್ನೇಹ ಅವರ ಉತ್ತರ. ವಿರೂಪಣ್ಣ ಗೌಡ ತಮ್ಮ ಉತ್ತರ? ನಿರಂಜನ. ನಿರಂಜನ. ನಿರಂಜನ ಉತ್ತರ ಸರಿಯಾಗಿದೆ. ನಿರಂಜನ ಅನ್ನೋದು ಕಾವ್ಯನಾಮ. ಅವರ ಮೂಲ ಹೆಸರು ಕುಳಕುಂದ ಶಿವರಾಯ ಅಂತ. ಡಾಕ್ಟರ್ ಅನುಪಮ ನಿರಂಜನ ಅವರ ಪತಿ ನಿರಂಜನ ಅವರು ಎಷ್ಟು ಕಷ್ಟಪಟ್ಟು ಈ ಒಂದು ಕಾದಂಬರಿಯನ್ನು ಬರೀತಾರೆ ಅನ್ನೋದನ್ನು ಅವರೇ ಹೇಳ್ಕೊಂಡಿದ್ದಾರೆ. ಅವರಿಗೆ ಲಕ್ವ ಆಗುತ್ತೆ, ದೇಹದ ಒಂದು ಭಾಗ ಕೆಲಸ ಮಾಡೋಲ್ಲ. ಒಂದೇ ಕೈಯಲ್ಲೇ ಈ ಈಜಿಪ್ಷಿಯನ್ ಸಂಸ್ಕೃತಿಗೆ ಸಂಬಂಧಪಟ್ಟಂಥ ಗ್ರಂಥಗಳನ್ನೆಲ್ಲ ಓದಿ ಟಿಪ್ಪಣಿ ಮಾಡಿಕೊಂಡು ಅಲ್ಲಿ ಕಾರ್ಮಿಕ ವಲಯದಲ್ಲಿ ಒಂದು ಕ್ರಾಂತಿ ಆಗುವ ವಿಷಯವನ್ನು ಪ್ರಧಾನವಾಗಿ ಇಟ್ಕೊಂಡು ಕಾದಂಬರಿಯನ್ನು ಬರೆದಿದ್ದಾರೆ. ಇಷ್ಟು ವಿಸ್ತೃತವಾದ ಸಂಶೋಧನೆ ನಡೆಸಿ ಒಂದು ಕಾದಂಬರಿಯನ್ನು, ಅದು ಸೊಗಸಾದ ಕಾದಂಬರಿಯನ್ನು ಬರೆದಿರುವ ಮತ್ತೊಂದು ಉದಾಹರಣೆ ಕನ್ನಡದಲ್ಲಿ ದೊರಕೋದು ತುಂಬ ಕಷ್ಟ. ಬಹಳ ಸೊಗಸಾಗಿದೆ ಮೃತ್ಯುಂಜಯ ಕಾದಂಬರಿ. ನಾನೂ ಓದಿ ಸಂತೋಷಪಟ್ಟಿದ್ದೇನೆ. ಹಾಗಾಗಿ ನಮ್ಮ ವೀಕ್ಷಕರಲ್ಲಿ ಒಂದು ಪ್ರಾರ್ಥನೆ, ದಯವಿಟ್ಟು ಮೃತ್ಯುಂಜಯವನ್ನು ಒಂದು ಸಲ ತಾವೂ ಓದಿ ಅಂತ ನನ್ನ ಅನಿಸಿಕೆ. ಮುಂದಿನ ಪ್ರಶ್ನೆ ವಿರೂಪಣ್ಣ ಗೌಡ ಅವರಿಗೆ ಬನ್ನಂಜೆ ಗೋವಿಂದಾಚಾರ್ಯ ಬರೆದಂಥ ಇನ್ನಷ್ಟು ಹೇಳದೆ ಉಳಿದದ್ದು ಎನ್ನುವ ಕವನಗಳು ಮತ್ತು ಹವನಗಳು. ಇವರಲ್ಲಿ ಯಾವ ತಂದೆ ಮಕ್ಕಳ ಜೋಡಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು ಬಂದಿಲ್ಲ? ಕುವೆಂಪು ಮತ್ತು ತೇಜಸ್ವಿ, BVG ಮತ್ತು BGL ಸ್ವಾಮಿ, ಶ್ರೀರಂಗ ಮತ್ತು ಶಶಿ ದೇಶಪಾಂಡೆ, ಶಿವರಾಮ ಕಾರಂತ ಮತ್ತು ಉಲ್ಲಾಸ ಕಾರಂತ. ರಮೇಶ್ ಅವರೇ, ಸರ್, ಸಮಯ ಮುಗಿದಿದೆ. ಶ್ರೀರಂಗ ಶಶಿ ದೇಶಪಾಂಡೆ ಅವರಿಗೆ ಬಂದಿಲ್ಲ ಅಂತ ತಮ್ಮ ಅನಿಸಿಕೆ, ಹೌದಾ ರೇಣುಕಾ ಅವರೇ? ಸರ್, ಶ್ರೀರಂಗ ಶಶಿ ದೇಶಪಾಂಡೆ. ಅದೇ ಉತ್ತರವಾ? ಹೌದು ಸರ್, ಅದೇ ಉತ್ತರ ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ಶಿವರಾಮ ಕಾರಂತ ಮತ್ತು ಉಲ್ಲಾಸ ಕಾರಂತ. ಶ್ರೀರಂಗ ನಮ್ಮ ನಡುವೆ ಇದ್ದಂಥ ಬಹುದೊಡ್ಡ ನಾಟಕಕಾರರು. ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಶಶಿ ದೇಶಪಾಂಡೆ ಇಂಗ್ಲಿಷಲ್ಲಿ ಬರೀತಾರೆ. ಶ್ರೀರಂಗರ ಮಗಳು ಈಕೆಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಇನ್ನು ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂ ಅದ್ಭುತವಾದ ಕೃತಿ, ಅವರಿಗೆ ಪ್ರಶಸ್ತಿ ಬಂದ ಹಾಗೆ ಅವರ ಮಗ ತೇಜಸ್ವಿ ಅವರಿಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. DVG ಹಾಗೂ ಅವರ ಮಗ BGL ಸ್ವಾಮಿ ಸಸ್ಯಶಾಸ್ತ್ರಜ್ಞರು, ಅವರಿಬ್ಬರಿಗೂ ಸಹ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಶಿವರಾಮ ಕಾರಂತರಿಗೆ ಬಂದಿದೆ. ಆದರೆ ಅವರ ಮಗ ಉಲ್ಲಾಸ ಕಾರಂತ ಅವರಿಗೆ ಇನ್ನೂ ಬಂದಿಲ್ಲ. ಆದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬರುವಂಥ ಕೃತಿಯನ್ನು ರಚಿಸುವ ಸಾಮರ್ಥ್ಯ ಉಳ್ಳವರು ಉಲ್ಲಾಸ ಕಾರಂತರು. ಅವರಿಗೂ ಸಹ ಪ್ರಶಸ್ತಿ ಬರಲಿ ಅಂತ ನಾವು ಆಶಿಸೋಣ. ಹೀಗೆ ತಂದೆ ಮಕ್ಕಳಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅದು 3 ಜೋಡಿಗಳಿಗೆ ಬಂದಿರೋದು ಕನ್ನಡದ ಒಂದು ವಿಶೇಷ. ಎಲ್ಲ ಭಾಷೆಗಳಲ್ಲೂ ಈ ರೀತಿಯಾದ ವಿಶೇಷ ನಡೆದಿಲ್ಲ.
8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದೆ ಅಂತ ನಾವೆಲ್ಲ ಖುಷಿ ಪಡ್ತೀವಲ್ವಾ? ಅದ್ರ ಜೊತೆಗೆ 3 ತಂದೆ ಜೋಡಿ ಮಕ್ಕಳಿಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಅಂತ ನಾವೆಲ್ಲ ಖುಷಿ ಪಡಬಹುದು. ಈಗ ರೇಣುಕಾ ಅವರಿಗೆ ಪುಸ್ತಕ ಮತ್ತು ಪ್ರಶ್ನೆ. ಶ್ರೀ ಅರವಿಂದರ ಮಹಾಕಾವ್ಯ ಸಾವಿತ್ರಿ, ಡಾಕ್ಟರ್ R.K. ಕುಲಕರ್ಣಿ ಅವರು ಸಂಕ್ಷಿಪ್ತ ಕನ್ನಡ ರೂಪವನ್ನ ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಬಹುಶಃ ವಿಶ್ವದ ಏಕೈಕ ಅಂಕಲಿಪಿಯಲ್ಲಿ ಬರೆದಿರುವ ಗ್ರಂಥವು ಕನ್ನಡದಲ್ಲಿ ಮಾತ್ರ ಇದೆ. ಅದು ಯಾವುದು? ಪ್ರಶ್ನೆ ಅರ್ಥವಾಯ್ತಾ? ಯಾವುದೇ ಕಾವ್ಯವನ್ನು ಬರಿಬೇಕಾದರೆ ಅಕ್ಷರಗಳಲ್ಲಿ ಬರೀಬೇಕು. ಆದರೆ ಈ ಗ್ರಂಥವನ್ನ ಅಕ್ಷರಗಳಲ್ಲಿ ಬರೆದಿಲ್ಲ, ಅದರ ಬದಲಿಗೆ ಅಂಕೆಗಳನ್ನು ಬರೆದಿದ್ದಾರೆ. 1, 2, 3, 4, 64ರವರೆಗೂ ಅಂಕೆಗಳನ್ನು ಬರೆದಿದ್ದಾರೆ. ಆದರೆ ಅದೊಂದು ಅದ್ಭುತವಾದ ಕಾವ್ಯ. ಅಂತಹ ಕಾವ್ಯ ಮತ್ತೊಂದಿಲ್ಲ ಕನ್ನಡದಲ್ಲಿ. ಆ ಕಾವ್ಯ ಇಡೀ ಜಗತ್ತಲ್ಲಿರುವಂಥ ಏಕೈಕ ಕಾವ್ಯ ಯಾವುದು ನೋಡೋಣ. ಜಾತಕ ತಿಲಕ, ಕರ್ನಾಟಕ ಕಲ್ಯಾಣಕಾರಕ, ಸಿರಿಭೂವಲಯ, ಖಗೇಂದ್ರ ಮಣಿದರ್ಪಣ. ಖಗೇಂದ್ರ ಮಣಿದರ್ಪಣ. ರಮೇಶ್, ತಮ್ಮ ಉತ್ತರ? ಜಾತಕ ತಿಲಕ. ಸರಿಯಾದ ಉತ್ತರ ಸಿರಿಭೂವಲಯ ಅಂತ. 8ನೇ ಶತಮಾನದಲ್ಲಿ ಕುಮುದೆಂದು ಅಂತ ಒಬ್ಬ ಜೈನ ಮುನಿ, ಅವರು ಈ ಗ್ರಂಥವನ್ನ ಬರೆದಿದ್ದಾರೆ. ಈ ಗ್ರಂಥದ ವಿಶೇಷ ಏನು ಅಂದರೆ 64 ಚೌಕಳಿಗಳು. ನಮ್ಮ ಚೆಸ್ ಬೋರ್ಡ್ ಚತುರಂಗದ ಹಾಸನ್ನ ನೋಡಿದೀವಲ್ವಾ, ಅದರಲ್ಲಿ ಹೇಗೆ ಮನೆಗಳಿರುತ್ತವೆ, ಈ ಕಡೆ 8 ಆ ಕಡೆ 8, 64 ಮನೆಗಳು ಬರುತ್ತೆ. ಹಾಗೆ ವಿಶೇಷವಾದ ಮನೆಗಳು ಇರುವಂತ ಒಂದು ಹಾಳೆಯಲ್ಲಿ ಅಂಕೆಗಳನ್ನು ತುಂಬಿಸ್ತಾ ಹೋಗ್ತಾರೆ. ನಾವೇನ್ ಮಾಡಬೇಕು, ಅದನ್ನ ಓದಬೇಕು ಅಂದ್ರೆ ಒಂದು ಅಂಕೆಯ ಸ್ಥಾನದಲ್ಲಿ ನಿಗದಿತ ಅಕ್ಷರವನ್ನ ತುಂಬಬೇಕು. 1 ಅಂತಿದ್ರೆ ಅಲ್ಲಿ ಕ ಅಂತ ಬರೀಬೇಕು. ಹಾಗೆ ಈ 64 ಅಂಕೆಗಳ ಬದಲು 64 ಅಕ್ಷರಗಳನ್ನ ತುಂಬಿದ್ರೆ ವಿಶೇಷವಾದ ಕಾವ್ಯ ನಮಗೆ ದೊರೆಯುತ್ತೆ. ಏನು ಅದರಲ್ಲಿ ದೊರೆಯುತ್ತೆ ಅಂದರೆ ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತಹ ಗ್ರಂಥಗಳು, ರಾಮಾಯಣ, ಮಹಾಭಾರತ, ವೈದ್ಯಕೀಯ, ಖಗೋಳಶಾಸ್ತ್ರ, ಪಶುವೈದ್ಯಕೀಯ, ವೃಕ್ಷಾಯುರ್ವೇದ, ಹೀಗೆ ಅಂದಿನ ದಿನಗಳಲ್ಲಿ ಲಭ್ಯವಿದ್ದಂಥ ಎಲ್ಲ ಜ್ಞಾನಗಳ ಮಾಹಿತಿ ಉಂಟಂತೆ ಈ ಸಿರಿಭೂವಲಯದಲ್ಲಿ. ವಿಶೇಷ ಏನು ಅಂದರೆ ಇದು ಅನೇಕ ಭಾಷೆಗಳಲ್ಲಿ ರಚನೆಯಾಗಿದೆ. ಹೇಗೆ ಹಾಗಂದರೆ, ಈಗ ಮೊದಲನೇ ಸಾಲು ಮೇಲಿಂದ ಕೆಳಗಡೆಗೆ ಓದ್ಕೊಂಬಂದರೆ ಕನ್ನಡದಲ್ಲಿ, 2ನೇ ಸಾಲಲ್ಲಿ ಓದ್ಕೊಂಬಂದರೆ ಹಿಂದಿಯಲ್ಲಿ, 3ನೇ ಸಾಲು ತಮಿಳು, 4ನೇ ಸಾಲು ಕನ್ನಡ, ಇನ್ನೊಂದು ಯಾವುದೋ ಉರ್ದುನೋ ಮರಾಠಿನೋ, ಹೀಗೆ ನಮಗೆ ಗೊತ್ತಿಲ್ಲರ್ತಕ್ಕಂಥ ಅನೇಕ ಭಾಷೆಗಳಲ್ಲಿ ರಚನೆಯಾಗಿದೆ ಈ ಸಿರಿಭೂವಲಯ. ಇದನ್ನ ಪೂರ್ತಿ ಓದೋಕೆ ನಮಗಿನ್ನೂ ಸಾಧ್ಯವಾಗಿಲ್ಲ. 1-2 ಅಧ್ಯಾಯಗಳನ್ನು ಮಾತ್ರ ಆಯಾ ಅಂಕೆಗಳ ಸ್ಥಳದಲ್ಲಿ ಅಕ್ಷರಗಳನ್ನು ಬರೆದು ಅದನ್ನು ಓದುವ ಪ್ರಯತ್ನ ನಡೆಸಿದ್ದಾರೆ. ಇಂತಹ ಕಾವ್ಯ ಇಡೀ ಜಗತ್ತಲ್ಲಿ ಬೇರೆ ಎಲ್ಲೂ ಇಲ್ಲ. ಎರಡು ಕಣ್ಣು ಒಂದೇ ದೃಷ್ಟಿ, ಸುಧಾ ಶರ್ಮಾ ಚವತ್ತಿ ಬರೆದಂತಹ ಪುಸ್ತಕ. ಪ್ರಶ್ನೆ ರಮೇಶ್ ಅವರಿಗೆ ಬರ್ತಾ ಇದೆ. ಭಾರತೀಯ ಭಾಷೆಗಳಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯು ಏಕೈಕ ಕನ್ನಡ ಭಾಷೆಯ ವಿಜ್ಞಾನ ಪುಸ್ತಕಕ್ಕೆ ಬಂದಿದೆ. ಆ ಪುಸ್ತಕ ಯಾವುದು? ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ. ಹಸುರು ಹೊನ್ನು, ಮನಮಂಥನ, ಕರ್ವಾಲೋ, ದ್ಯಾವಾ ಪೃಥಿವಿ. ಕಾರ್ವಾಲೋ ಅಂತ ಹೇಳ್ತಾ ಇದ್ದಾರೆ. ಹೌದಾ ಸ್ನೇಹ?
ಸ್ನೇಹ ಅವರೇ, ಸರ್ ಒಂದು ನಿಮಿಷ. 10 ಸೆಕೆಂಡಲ್ಲಿ ಯೋಚನೆ ಮಾಡಬೇಕು. 1 ನಿಮಿಷ ಕಾಲಾವಕಾಶ ಇಲ್ಲ. ಮನಮಂಥನ ಸರ್. ಮನಮಂಥನ ಸರಿಯಾದ ಉತ್ತರ. ಇದನ್ನು ಬರೆದವರು ರಾಶಿ. ರಾಶಿ ಅಂದರೆ ತುಂಬ ಜನಕ್ಕೆ ಅರ್ಥವಾಗದೇ ಇರಬಹುದು. ಡಾಕ್ಟರ್ ಶಿವರಾಮ್ ಅಂತ ಬೆಂಗಳೂರಲ್ಲಿ ವೈದ್ಯರಾಗಿದ್ದರು. ಅವರು ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ ಮನೋನಂದನ ಮತ್ತು ಮನಮಂಥನ ಅಂತ 2 ಪುಸ್ತಕ ಬರೆದಿದ್ದಾರೆ. ಮನೋನಂದನಕ್ಕೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದರೆ, ಮನಮಂಥನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಸಾಮಾನ್ಯವಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರೋದು ಕಥೆಗಳಿಗೆ, ಕಾದಂಬರಿಗಳಿಗೆ, ಕಾವ್ಯಗಳಿಗೆ, ವಿಮರ್ಶೆಗಳಿಗೆ ಈ ರೀತಿ ಸಾಹಿತ್ಯಿಕವಾಗಿ ಬರುತ್ತೆ ಹೊರತು ವಿಜ್ಞಾನ ವಿಷಯಗಳಿಗೆ ಬರೋದು ತೀರಾ ಅಪರೂಪ. ಇಡೀ ಪಟ್ಟಿಯನ್ನು ನಾನು ಗಮನಿಸಿ ನೋಡಿದ್ದೇನೆ. ಯಾವ ಭಾಷೆಯಲ್ಲೂ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಕೃತಿಗೆ ಬಂದಿಲ್ಲ ಈ ಪ್ರಶಸ್ತಿ. ಕನ್ನಡಕ್ಕೆ ಮಾತ್ರ ಬಂದಿದೆ. ಮನೋವೈದ್ಯಕೀಯಕ್ಕೆ, ಮನಸ್ಸಿಗೆ ಸಂಬಂಧಪಟ್ಟಂತ ಪುಸ್ತಕ ಇದು. ಆದರೆ ಇನ್ನೊಂದು ಪುಸ್ತಕ ಪಟ್ಟಿಯಲ್ಲಿ ನಾನು ತೋರಿಸಿದ್ದೆ, ಹಸಿರು ಹೊನ್ನು ಅಂತ. ಇದು ಸಸ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪುಸ್ತಕ. ಅದ್ಭುತವಾದ ಪುಸ್ತಕ. ಕನ್ನಡದಲ್ಲಿ ನಾವೆಲ್ಲ ಓದಿ ಸಂತೋಷ ಪಡಬಹುದಾದಂಥ ಪುಸ್ತಕ. ಎಷ್ಟು ಬೇಗ ಓದಿಸ್ಕೊಂಡು ಹೋಗುತ್ತೆ ನಮಗೆ ಅಂದರೆ ಕೆಳಗಿಡೋದಕ್ಕೆ ಮನಸ್ಸು ಬರಲ್ಲ, ಅಷ್ಟು ಸೊಗಸಾದ ಕೃತಿ. ಸಸ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟ ಪುಸ್ತಕ ಆದ್ರೂ ಪ್ರಶಸ್ತಿ ಕೊಡಬೇಕಾದ್ರೆ ಇದನ್ನ ಪ್ರವಾಸ ಸಾಹಿತ್ಯ ಅಂತ ಪರಿಗಣಿಸ್ಬಿಟ್ಟಿದ್ದಾರೆ ಕೇಂದ್ರ ಸಾಹಿತ್ಯದವರು. ಯಾಕೆ ಇದನ್ನ ಪ್ರವಾಸ ಸಾಹಿತ್ಯ ಅಂತ ಕರೆದ್ರೋ ಅದು ಬೇರೆ ವಿಚಾರ. ಆದರೆ ವಿಜ್ಞಾನ ಕೃತಿ ಆಗಿದ್ರೂ ಇದು ವಿಜ್ಞಾನ ಕೃತಿ ಅಂತ ಅನ್ನಿಸ್ಕೊಂಡಿಲ್ಲ, ಪ್ರಶಸ್ತಿ ಬರಲಿಲ್ಲ. ಆದರೆ ಮನಮಂಥನಕ್ಕೆ ಬಂದಿದೆ. ಅದೊಂದಕ್ಕಾದರೂ ನಾವು ಸಂತೋಷವನ್ನು ಪಡಬೇಕು. ಹಾಗಾಗಿ ಇಲ್ಲಿರ್ತಕ್ಕಂಥ 4 ಪುಸ್ತಕ ಸೊಗಸಾದ ಪುಸ್ತಕಗಳು. ಹಸಿರು ಹೊನ್ನು, ಮನಮಂಥನ, ಕರ್ವಾಲೋ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಂತಹ ಪುಸ್ತಕ. ದ್ಯಾವ ಪೃಥಿವಿ ಅನ್ನೋದು ವಿನಾಯಕ ಕೃಷ್ಣ ಗೋಕಾಕ್ ಅವರು ಬರೆದಿರುವಂಥ ಕಾವ್ಯ ಕೃತಿ. ಅದು ಒಮ್ಮೆ ಈ ಪುಸ್ತಕಗಳನ್ನು ಓದೋಣ. ಅಕ್ಷರಗಳನ್ನು ಜೋಡಿಸಿ 3ನೇ ಸುತ್ತನ್ನು ಈಗ ಆರಂಭಿಸ್ತಾ ಇದ್ದೇವೆ. 8 ಕನ್ನಡ ಅಕ್ಷರಗಳನ್ನು ನಿಮಗೆ ಕೊಡ್ತೇವೆ. ಅವುಗಳನ್ನು ಅರ್ಥವತ್ತಾಗಿ ಜೋಡಿಸ್ಬೇಕು. ಕನ್ನಡ ನುಡಿಗಟ್ಟು, ಗಾದೆ, ವಾಕ್ಯ ಇತ್ಯಾದಿಗಳನ್ನು ರೂಪಿಸಬೇಕು. ಮೊದಲನೆಯವರಿಗೆ ಕಾಲಾವಕಾಶ +60 ಸೆಕೆಂಡ್. ಎರಡನೆಯವರು ತಕ್ಷಣ ಉತ್ತರವನ್ನು ಕೊಡಬೇಕಾಗುತ್ತೆ. ಸರಿ ಉತ್ತರಕ್ಕೆ +10 ಅಂಕ, ತಪ್ಪು ಉತ್ತರಕ್ಕೆ ಋಣಾಂಕವಿಲ್ಲ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಗಡಿನಾಡು ನುಡಿ ಸೊಗಡು, ಡಾಕ್ಟರ್ ಮೋಹನ್ ಕುಂಟಾರ್ ಬರೆದಂಥ ಪುಸ್ತಕ ಇದು. ಈ ಅಕ್ಷರಗಳನ್ನು ಜೋಡಿಸಿ. ವ, ಭೀಮ್, ರ, ನ, ದ್ರೆ, ವಿ, ಮ, ಕ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಯಿತು ಸ್ನೇಹ ಅವರೇ. ಸ್ನೇಹ ಸರ್, ಕರ್ಣ.
ಹಲೋ ಸರ್. ಹೇಳಿ. ಸರ್, ಕರ್ಣ, ವರ್ಣ, ಕರ್ಣ ಎಲ್ಲಿದೆ? ಕ ಎಲ್ಲಿದೆ? ಪ್ಲಾಸ್ಟಿಕ್ ಈ ಕಡೆ ಕ ಇದೆ. ರ ನ ಹಾ, ಕರಣ. ಹಾ, ವರ್ಣ. ವರ್ಣ. ಹ. ಓ, ತಮಗೆ ಗೊಂದಲ ಆಗಿದೆ. ಒಂದು ಸಲ ಬಳಸಿದ ಅಕ್ಷರನ ಮತ್ತೆ ಬಳಸೋ ಹಾಗಿಲ್ಲ ಈ ಒಂದು ಸುತ್ತಲ್ಲಿ. ನೀವು ಪದ ವಿನೋದ ಅಂತ ಬರುತ್ತಲ್ಲ ಸುತ್ತು, ಅಲ್ಲಿ ಈ ರೀತಿ ಒಂದು ಸಲ ಬಳಸಿದ ಅಕ್ಷರವನ್ನು ಮತ್ತೆ ಬಳಸೋದಕ್ಕೆ ಅವಕಾಶ ಉಂಟು. ಇಲ್ಲಿ ಇರೋ ಅಕ್ಷರಗಳನ್ನೇ ಅರ್ಥವತ್ತಾಗಿ ಜೋಡಿಸ್ಬೇಕಾಗುತ್ತೆ. ವಿರೂಪಣ್ಣ ಗೌಡ, ನಮ್ಮ ವರಕವಿ ಬೇಂದ್ರೆ. ಇನ್ನೊಂದು ಸಲ ಹೇಳಿ. ನಮ್ಮ ವರಕವಿ ಬೇಂದ್ರೆ. ಉತ್ತರ ಸರಿಯಾಗಿದೆ. ನಮ್ಮ ವರಕವಿ ಬೇಂದ್ರೆ. ಪುಸ್ತಕ ತಮಗೆ ದೊರೀತಾ ಇದೆ ವಿರೂಪಣ್ಣ ಗೌಡ್ರೆ. ಈಗ ತಮಗೆ ನೇರವಾಗಿ ಪ್ರಶ್ನೆ ಬರ್ತಾ ಇದೆ. ಮೊದಲು ಪುಸ್ತಕ ಆಲುಮದ ಸಂಸ್ಕೃತಿ, ಪ್ರೊಫೆಸರ್ FT ಹಳ್ಳಿಕೇರಿ ಬರೆದಿರುವಂಥದ್ದು. ಪ್ರಶ್ನೆ ಕು ಯು ಪು ವಿ ದ ವೆಂ ಗ ಕ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಯಿತು ವಿರೂಪಣ್ಣ ಗೌಡ. ಯುಗ ಕವಿ ಕುವೆಂಪು. ಇನ್ನೊಂದ್ಸಲ ಹೇಳಿ. ಯುಗ ಕವಿ ಕುವೆಂಪು. ಯುಗದ ಕವಿ ಆಯ್ತು? ಯುಗದ ಕವಿ ಕುವೆಂಪು. ಯುಗದ ಕವಿ ಕುವೆಂಪು. ಯುಗದ ಕವಿ ಕುವೆಂಪು ಉತ್ತರ ಸರಿಯಾಗಿದೆ ಮತ್ತು ಒಂದು ಪುಸ್ತಕ ತಮಗೆ ದೊರೀತಾ ಇದೆ. ಈಗ ರೇಣುಕಾ ಅವರಿಗೆ ಅವಕಾಶ ಬರ್ತಾ ಇದೆ. ತಮ್ಮ ಪುಸ್ತಕ ಒಂದಿಷ್ಟು ಪ್ರೇಮಾಲಾಪ, ಡಾಕ್ಟರ್ ವೀಣಾ ಬನ್ನಂಜೆ ಬರೆದಿರುವಂಥದ್ದು. ಪ್ರಶ್ನೆ ಸಿ ದ ಡ ಮ ನ ಆ ಕ ಆ ಸ್ತಿ. ಸರ್, ವಿಡಿಯೋ ಬರ್ತಾ ಇಲ್ಲ ಸರ್. ವಿಡಿಯೋ ಆನ್ ಆಗ್ತಾ ಇಲ್ಲ ಸರ್. ಸರ್, PPT ಸ್ಟಾಪ್ ಆಗಿದೆ ಸರ್. ಸರ್, ಆನ್ ಆಗ್ತಾ ಇಲ್ಲ ಸರ್. ಬಂತಲ್ವಾ? ಬಂದಿದೆ ಸರ್, ಬಂದಿದೆ. ರೇಣುಕಾ ಅವರೇ, ಉತ್ತರ ಗೊತ್ತಾದ ಕೂಡಲೇ ಹೇಳಿ. ಗೊತ್ತಾಗ್ಲಿಲ್ವಾ? ಕನ್ನಡ
ಹೇಳಿಮ್ಮ, ಆಸ್ತಿ ಕನ್ನಡ ಮಾಸ್ತಿ ಸರ್. ಆಸ್ತಿ ಇನ್ನೊಂದ್ಸಲ ಹೇಳಿ. ಕನ್ನಡದ ಮಾಸ್ತಿ. ಆಸ್ತಿ ಕನ್ನಡದ ಮಾಸ್ತಿ. ಆಸ್ತಿ ಕನ್ನಡದ ಮಾಸ್ತಿ. ಮಾಸ್ತಿ. ಸ್ವಲ್ಪ ಅರ್ಥವತ್ತಾಗಿ ಜೋಡಿಸಕ್ಕಾಗುತ್ತಾ? ಆಸ್ತಿ ಕನ್ನಡ. ನೀವು ಕೊಟ್ಟಿರೋ ಉತ್ತರ ಸರಿ ಇರಬೇಕು. ಸ್ವಲ್ಪ ಅರ್ಥ ಬರೋ ಹಾಗೆ ಶಬ್ದಗಳನ್ನು ಆ ಕಡೆ ಈ ಕಡೆ ಜೋಡಿಸಕ್ಕಾಗುತ್ತಾ ನೋಡಿ. ಸರ್ ಆಸ್ತಿ ಕನ್ನಡದ ಮಾಸ್ತಿ. ಏನಮ್ಮ ಹಾಗಂದ್ರೆ? ಅದರ ಅರ್ಥ ಹೇಳಿ ನನಗೆ. ಗೊತ್ತಾಗ್ತಾ ಇಲ್ವಾ? ಇಲ್ಲ ಸರ್. ರಮೇಶ್ ಅವರೇ, ನಿಮ್ಗೆ ಗೊತ್ತಾಯ್ತಾ? ಮಾಸ್ತಿ ಕನ್ನಡದ ಆಸ್ತಿ. ಏನಪ್ಪ ಹಾಗಂದ್ರೆ? ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಕನ್ನಡದ ಆಸ್ತಿ. ಹಾಂ, ಕನ್ನಡದ ಆಸ್ತಿ ಅಂತ. ರೇಣುಕಾ ಅವರು ಸರಿ ಉತ್ತರ ಕೊಟ್ಟಿದ್ದಾರಾ ಇಲ್ವಾ? ಸ್ವಲ್ಪ ತಪ್ಪು ಮಾಡಿದ್ರು ಸರ್, ವ್ಯತ್ಯಾಸ ಸ್ವಲ್ಪ ತಪ್ಪೆಲ್ಲಿದೆ? ಅಕ್ಷರಗಳನ್ನು ಸರಿಯಾಗಿ ಗುರುತಿಸಿಲ್ವಾ? ಅದು ಸರಿ ಸರ್. ಕನ್ನಡದ ಆಸ್ತಿ ಮಾಸ್ತಿ ಅಥವಾ ಮಾಸ್ತಿ ಕನ್ನಡದ ಆಸ್ತಿ, ಎರಡೂ ರೀತಿ ಅರ್ಥವತ್ತಾಗಿರುತ್ತೆ, ಒಪ್ಪಬಹುದು. ಕನ್ನಡದ ಮಾಸ್ತಿ ಅಂದರೆ, ಆಸ್ತಿ ಕನ್ನಡದ ಮಾಸ್ತಿ ಅಂದರೆ ಅದು ಸ್ವಲ್ಪ ಅಷ್ಟು ಬೇಗ ಸರಿಯಾದ ಉತ್ತರ ಪಡೆಯೋದಿಲ್ಲ. ಅಕ್ಷರಗಳನ್ನು ಸರಿಯಾಗಿ ಗುರುತಿಸಿದ್ದೀರಿ, ಹಾಗಾಗಿ ತಮಗೆ ಪುಸ್ತಕವನ್ನು ಕೊಡ್ತಾ ಇದ್ದೀನಿ ರೇಣುಕಾ ಅವರೇ. ರಮೇಶ್ ಅವರೇ, ತಮಗೀಗ ಪುಸ್ತಕ ಮತ್ತು ಪ್ರಶ್ನೆ. ಅಟಲ್ ಬಿಹಾರಿ ವಾಜಪೇಯಿ ಕವಿತೆಗಳು, ಡಾಕ್ಟರ್ ಸರ್ಜು ಕಾಟ್ಕರ್ ಬರೆದಿರುವಂಥದ್ದು. ಈ ಅಕ್ಷರಗಳನ್ನು ಜೋಡಿಸಿ ಕ ನ ರ ರಂ ಕ್ಷ ತ ಗ ಯ. ಕಾರಂತರ ಯಕ್ಷಗಾನ ಸರ್. ಹೇಳಿ. ಕಾರಂತರ ಯಕ್ಷಗಾನ, ಯಕ್ಷಗಾಯನ. ಕಾರಂತರ ಯಕ್ಷಗಾಯನ. ಯಕ್ಷಗಾಯನ. ಹಾಂ ಸರ್. ಸ್ವಲ್ಪ ಯೋಚನೆ ಮಾಡಿ ಹೇಳಿ, ನಮ್ಗೆ 8 ಅಕ್ಷರ ಸಾಕು, ಹೆಚ್ಚುವರಿ ಬೇಡ. ಕಾರಂತರ ಯಕ್ಷಗಾನ. ಹಾಂ, ಯಕ್ಷ ಯಕ್ಷಗಾಯನ ಅಂತ ಹೇಳಿದ್ರೆ ಇಲ್ಲ, 2 ಯಾ ಇರಬೇಕಾಗುತ್ತೆ. ಇರೋದು ಒಂದೇ ಯಾ, ಹಾಗಾಗಿ ಯಕ್ಷಗಾನ. ಕಾರಂತರ ಯಕ್ಷಗಾನ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಯಕ್ಷಗಾನವನ್ನ ಸಾಂಪ್ರದಾಯಿಕವಾಗಿ ಸುಮಾರು 800 ವರ್ಷಗಳಿಂದ ಏನು ಆಡ್ಕೊಂಡು ಬರ್ತಾ ಇದ್ದಾರೆ, ಆ ಸ್ವರೂಪದ ಯಕ್ಷಗಾನವನ್ನು ಬಿಟ್ಟು ಅದನ್ನು ಸರಳೀಕರಿಸಿ ತಮ್ಮದೇ ಆದ ಒಂದು ಯಕ್ಷಗಾನ ಪರಂಪರೆಯನ್ನು ಶಿವರಾಮ್ ಕಾರಂತರು ಆರಂಭಿಸಿದ್ರು. ಹಾಗಾಗಿ ಅದು ಕಾರಂತರ ಯಕ್ಷಗಾನ ಅಂತಲೇ ಪ್ರಸಿದ್ಧಿಯ ಪಡೆದಿದೆ. ನಾಲ್ಕನೇ ಸುತ್ತು ನಮ್ಮ ಪ್ರಶ್ನೋತ್ತರಿ ಸುತ್ತಿನ ನಿಯಮಗಳು. 3 ಪ್ರಶ್ನೆಗಳು, 4 ಉತ್ತರಗಳು. ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಜೋಡಿಸಬೇಕು. ಮೊದಲನೆಯವರಿಗೆ ಕಾಲಾವಕಾಶ ಪ್ಲಸ್ 60 ಸೆಕೆಂಡ್. ಎರಡನೆಯವರು ತಕ್ಷಣ ಉತ್ತರವನ್ನು ನೀಡಬೇಕು. ಪ್ರತಿ ಸರಿ ಉತ್ತರಕ್ಕೆ ಪ್ಲಸ್ 10 ಅಂಕ, ಅಂದರೆ ಒಟ್ಟು 30 ಅಂಕಗಳನ್ನು ಗೆಲ್ಲಬಹುದು ಈ ಸುತ್ತಲ್ಲಿ. ತಪ್ಪು ಉತ್ತರಕ್ಕೆ ಋಣಾಂಕವಿಲ್ಲ, ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಸೀತಾಪುರದಲ್ಲಿ ಕಥೆಗಳೇ ಇಲ್ಲ, ಡಾಕ್ಟರ್ ನಾ ಮುಗಸಾಲೆ ಬರೆದ ಕಥಾಕೃತಿ. ಬದುಕು ಬದಲಿಸಬಹುದು, ನೇಮಿಚಂದ್ರ ಅವರ ಶ್ರವ್ಯ ಕೃತಿ ಇದು. ಡಾಕ್ಟರ್ ಸರ್ಜು ಕಾಟ್ಕರ್ ಬರೆದಂಥ ಕಂಬಾರ ಕಾವ್ಯ ಕಾರಣ ಎನ್ನುವ 3 ಪುಸ್ತಕ ಕೊಡ್ತಾ ಇದ್ದೇವೆ. ಎ ಪಟ್ಟಿಯಲ್ಲಿ ಚನ್ನಬಸವ ನಾಯಕ, ಕುಡಿಯರ ಕೂಸು, ದುರ್ಗಾಸ್ತಮಾನ ಇದೆ. ಬಿ ಪಟ್ಟಿಯಲ್ಲಿ ಶಿವರಾಮ ಕಾರಂತ, ತರಾಸು, ಅನಾಕ್ರು ಹಾಗೂ ಶ್ರೀನಿವಾಸ ಇದೆ. ಕಾದಂಬರಿಗಳು ಮತ್ತು ಕಾದಂಬರಿಕಾರರನ್ನು ತಾವು ಗುರುತಿಸಬೇಕಾಗುತ್ತೆ, ಜೋಡಿಸಬೇಕಾಗುತ್ತೆ.
1 ನಿಮಿಷದ ಕಾಲಾವಕಾಶ ಆಗಿದೆ. ಸ್ನೇಹ ಅವರೇ, ಚನ್ನಬಸವ ನಾಯಕ ಯಾರು ಬರೆದು? ಚನ್ನಬಸವನ ಶ್ರೀನಿವಾಸ್ ಸರ್. ಶ್ರೀನಿವಾಸ. ಕುಡಿಯರ ಕೂಸು? ಶಿವರಾಮ್ ಕಾರಂತ್. ಶಿವರಾಮ್ ಕಾರಂತರು. ದುರ್ಗಾಸ್ತಮಾನ? ತರಾಸು. ತರಾಸು. ಉತ್ತರವನ್ನ ನೋಡ್ತಾ ಹೋಗೋಣ. ಚನ್ನಬಸವ ನಾಯಕ, ಶ್ರೀನಿವಾಸ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಉತ್ತರ ಸರಿಯಾಗಿದೆ. ಕುಡಿಯರ ಕೂಸು ಶಿವರಾಮ ಕಾರಂತರು ಬರೆದಂಥ ಕಾದಂಬರಿ. ಉತ್ತರ ಸರಿಯಾಗಿದೆ. ಹಾಗೂ ದುರ್ಗಾಸ್ತಮಾನವನ್ನ ಬರೆದದ್ದು ತಳುಕಿನ ರಾಮಣ್ಣ ಸುಬ್ಬರಾವ್ ಅವರು. ಉತ್ತರ ಸರಿಯಾಗಿದೆ. 3 ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿದ್ದೀರಾ. 30 ಅಂಕ ದೊರೀತಾ ಇದೆ ಸ್ನೇಹ ಅವರಿಗೆ. ಈಗ ವಿರುಪಣ್ಣಗೌಡ ಅವರಿಗೆ ಅವಕಾಶ. 3 ಪುಸ್ತಕ: ಕೊರೋನಾ ಕಾಲದ ಕವಿತೆಗಳು, ಭಗವದ್ಗೀತೆ ಹಾಗೂ ಪ್ರಶಸ್ತಿ ಪುರಾಣ. ನಮ್ಮ ಪ್ರಶ್ನೆ: ಕನ್ನಡ ಕಾವ್ಯ ಮತ್ತು ಕವಿಗಳನ್ನು ಜೋಡಿಸಬೇಕಾಗಿದೆ. ದುಂಡು ಮಲ್ಲಿಗೆ, ಮೇಘದೂತ, ಬುದ್ಧಚರಣ ಎ ಪಟ್ಟಿಯಲ್ಲಿ. ಬಿ ಪಟ್ಟಿಯಲ್ಲಿ ಕುವೆಂಪು, ಕೆ.ಎಸ್. ನರಸಿಂಹಸ್ವಾಮಿ, ಬೇಂದ್ರೆ ಹಾಗೂ ಎಚ್.ಎಸ್. ವೆಂಕಟೇಶ್ ಮೂರ್ತಿ. ವಿರುಪಣ್ಣಗೌಡ, ದುಂಡು ಮಲ್ಲಿಗೆ. ದುಂಡು ಮಲ್ಲಿಗೆ ಕೆ.ಎಸ್. ನರಸಿಂಹಸ್ವಾಮಿ. ಮೇಘದೂತ ಕುವೆಂಪು. ಬುದ್ಧಚರಣ ಎಚ್.ಎಸ್. ವೆಂಕಟೇಶ್ ಮೂರ್ತಿ. ಹೌದಾ ರೇಣುಕಾ ಅವರೇ? ದುಂಡು ಮಲ್ಲಿಗೆ ಕೆ.ಎಸ್.ಎನ್. ನರಸಿಂಹಮೂರ್ತಿ ಸರ್. ಮೇಘದೂತ ಬೇಂದ್ರಿ. ಬುದ್ಧಚರಣ ಎಚ್.ಎಸ್.ವಿ. ಉತ್ತರವನ್ನ ನೋಡ್ತಾ ಹೋಗೋಣ. ದುಂಡು ಮಲ್ಲಿಗೆ ಕೆ.ಎಸ್. ನರಸಿಂಹಸ್ವಾಮಿ, ಮೇಘದೂತ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ಬುದ್ಧಚರಣ ಎಚ್.ಎಸ್. ವೆಂಕಟೇಶ್ ಮೂರ್ತಿ. 2 ಸರಿಯಾದ ಉತ್ತರ ವಿರುಪಣ್ಣಗೌಡ ಕೊಟ್ಟಿದ್ದಾರೆ. 2 ಪುಸ್ತಕ ಅವರಿಗೆ ದೊರೀತಾ ಇದೆ. 3ನೇ ಉತ್ತರವನ್ನ ರೇಣುಕಾ ಕೊಟ್ಟಿರೋದ್ರಿಂದ 1 ಪುಸ್ತಕವನ್ನ ಅವರಿಗೆ ಕೊಟ್ಟಿದ್ದೇವೆ. ಮತ್ತೊಬ್ಬ ರಾಧೆ ಬಸವರಾಜ ಸಬರದ ಬರೆದಂಥ ಪುಸ್ತಕ. ಮಾಯಿ ಕೆಂದಾಯಿ ಜಯಶ್ರೀ ದೇಶಪಾಂಡೆ ಬರೆದಂಥ ಪುಸ್ತಕ. ಲಂಡನ್ ಡೈರಿ ಯೋಗೀಂದ್ರ ಮರವಂತೆ ಬರೆದಂಥ ಪುಸ್ತಕ. ಪ್ರಶ್ನೆ ರೇಣುಕಾ ಅವರಿಗೆ: ಕಾವ್ಯ ಮತ್ತು ಕವಿಗಳನ್ನು ಜೋಡಿಸಿ. ಹರಿಶ್ಚಂದ್ರ ಕಾವ್ಯ, ಪ್ರಭುಲಿಂಗ ಲೀಲೆ, ಅನುಭವ ಮುಕುರ ಎ ಪಟ್ಟಿಯಲ್ಲಿ. ಬಿ ಪಟ್ಟಿಯಲ್ಲಿ ಚಾಮರಸ, ರನ್ನ, ರಾಘವಾಂಕ, ಜನ್ನ. ಸರ್
ರೇಣುಕಾ ಅವರೇ, ಹರಿಶ್ಚಂದ್ರ ಕಾವ್ಯ ಹರಿಶ್ಚಂದ್ರ ಕಾವ್ಯ ರನ್ನ ಸರ್. ಪ್ರಭುಲಿಂಗ ರನ್ನ. ಲೀಲೆ ಇರು ಒಂದು ನಿಮಿಷ ನಿಧಾನಕ್ಕೆ ಹೋಗೋಣ. ಹರಿಶ್ಚಂದ್ರ ಕಾವ್ಯ ರನ್ನ ಬರೆದಿರೋದು. ಪ್ರಭುಲಿಂಗ ಲೀಲೆ ರಾಘವಾಂಕ ಸರ್. ಪ್ರಭುಲಿಂಗ ಲೀಲೆ ಬರೆದದ್ದು ರಾಘವಾಂಕ. ರಾಘವಾಂಕ. ಅನುಭವ ಮುಕುರ ಶ್ಯಾಮರಸ ಸರ್. ಚಾಮರಸ ಬರೆದದ್ದು. ರಮೇಶ್ ಅವರನ್ನ ಒಂದ್ಸಲ ಕೇಳೋಣ. ರಮೇಶ್, ತಮ್ಮ ಉತ್ತರ. ಹರಿಶ್ಚಂದ್ರ ಕಾವ್ಯ. ರನ್ನ ಸರ್. ರನ್ನ. ಪ್ರಭುಲಿಂಗ ಲೀಲೆ ಚಾಮರಸ. ಚಾಮರಸ. ಅನುಭವ ಮುಕುರ ಅದೇ ಕನ್ಫ್ಯೂಸ್ ಸರ್. ಯಾರಿರಬಹುದು? ರನ್ನನೇ ಅನಿಸ್ತದೆ ಸರ್. ರನ್ನನೆ. ಎರಡು ರನ್ನನೆ ಬರೆದದ್ದು. ಒಂದು ಚೇಂಜ್ ಆಗುತ್ತೆ ಸರ್. ಹರಿಶ್ಚಂದ್ರ ಕನ್ಫ್ಯೂಸ್ ಆಗ್ತದೆ ಸರ್. ಚಾಮರಸ. ಪ್ರಭುಲಿಂಗ ಲೀಲೆ ಚಾಮರಸ ಸರ್. ಅಲ್ಲ, ನನಗೆ ಗೊಂದಲ ಆಗ್ತಾ ಇದೆ. ಮತ್ತೊಮ್ಮೆ ಕೇಳ್ತೇನೆ. ಹರಿಶ್ಚಂದ್ರ ಕಾವ್ಯ ಬರೆದದ್ದು ರನ್ನನ. ರಾಘವಾಂಕ. ರಾಘವಾಂಕ ಬರೆದದ್ದು. ಪ್ರಭುಲಿಂಗ ಲೀಲೆ ಬರೆದದ್ದು ಚಾಮರಸ. ಚಾಮರಸ. ಅನುಭವ ಮುಕುರ ಬರೆದದ್ದು ರಾಘವಾಂಕ. ಉತ್ತರವನ್ನ ನೋಡ್ತಾ ಹೋಗೋಣ. ಹರಿಶ್ಚಂದ್ರ ಕಾವ್ಯ ರಾಘವಾಂಕ, ಪ್ರಭುಲಿಂಗ ಲೀಲೆ ಚಾಮರಸ, ಅನುಭವ ಮುಕುರ ಜನ್ನ ಬರೆದದ್ದು. ಈಗ ರೇಣುಕಾ ಅವರಿಗೆ ಯಾವುದೂ ಪುಸ್ತಕ ಬಂದಿಲ್ಲ ಅಂತ ಅನ್ಕೋತೇನೆ. ಹೌದಾ ರೇಣುಕಾ ಅವರೇ? ಹೌದು ಸರ್. ಯಾವುದೂ ಪುಸ್ತಕ ಕೊಟ್ಟಿಲ್ಲ. ರಮೇಶ್ ಅವರು 2 ಸರಿ ಕೊಟ್ರ. ಹರಿಶ್ಚಂದ್ರ ಕಾವ್ಯ ಮೊದಲು ರನ್ನ ಅಂತ ಹೇಳಿದ್ರಿ, ಆಮೇಲೆ ರಾಘವಾಂಕ ಅಂತ ತಿದ್ದುಕೊಂಡ್ರಿ, ಆಮೇಲೆ ಪ್ರಭುಲಿಂಗ ಲೀಲೆ ಚಾಮರಸ ಮೊದಲಿಂದಲೂ ಹೇಳ್ಕೊಂಡು ಬಂದಿದ್ದೀರಿ. 2 ಪುಸ್ತಕ ತಮಗೆ ಕೊಡ್ತಾ ಇದ್ದೇನೆ. ರಮೇಶ್ ಅವರಿಗೆ ಈಗ ಅವಕಾಶ ಬರ್ತಾ ಇದೆ. ಜನಪದ ರಮ್ಯ ಕಥಾನಕಗಳು, ಶಬ್ದಾಶಬ್ದ ವಿವೇಕ ಹಾಗೂ 3ನೆಯ ಮಂತ್ರ. ಬಿಚ್ಚಿದ ಜೋಳಿಗೆ, ಕೈಲಾಸಂ ಮತ್ತು ನಾನು, ಅಣ್ಣನ ನೆನಪು. ಈ ಕೃತಿಗಳನ್ನು ಯಾರು ಬರೆದರು ಅಂತ ತಿಳ್ಕೋಬೇಕಾಗಿದೆ. BGL ಸ್ವಾಮಿ, ಪೂಚಂತೆ, ಪೂರ್ಣಚಂದ್ರ ತೇಜಸ್ವಿ, ರಾಶಿ ಹಾಗೂ ಸಜಾ ನಾಗಲೋಟಿ ಮಠ್. ರಮೇಶ್ ಸರ್. ಬಿಚ್ಚಿದ ಜೋಳಿಗೆ. ಬಿಚ್ಚಿದ ಜೋಳಿಗೆ ಸಹಜ ನಾಗಲೋಟಿ ಮಠ್. ಕೈಲಾಸಂ ಮತ್ತು ನಾನು. ಕೈಲಾಸ ಮತ್ತು ನಾನು BGL ಸ್ವಾಮಿ. ಅಣ್ಣನ ನೆನಪು ಪೂಜಂತೆ. ಪೂಚಂತೆ. ಸ್ನೇಹ ಅವರು ಉತ್ತರ ಕೊಡ್ತಾರ. ಬಿಚ್ಚಿದ ಜೋಳಿಗೆ ಬಿಚ್ಚಿದ ಜೋಳಿಗೆ ರಾಶಿ. ರಾಶಿ. ಕೈಲಾಸ ಮತ್ತು ನಾನು BGL ಸ್ವಾಮಿ. ಅಣ್ಣನ ನೆನಪು ಸಹಜ ನಾಗಲೋಟಿ ಮಠ್. ಉತ್ತರವನ್ನ ನೋಡ್ತಾ ಹೋಗೋಣ. ಬಿಚ್ಚಿದ ಜೋಳಿಗೆ ಸಜಾ ನಾಗಲೋಟಿ ಮಠ್, ಕೈಲಾಸಂ ಮತ್ತು ನಾನು ರಾಶಿ ಬರೆದದ್ದು, ಅಣ್ಣನ ನೆನಪು ಬರೆದದ್ದು ಪೂಚಂತೆ. ರಮೇಶ್ ಅವರು ಎಷ್ಟು ಸರಿ ಉತ್ತರ ಕೊಟ್ಟರು? ಎರಡು ಸರಿ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕ ತಮಗೆ ಕೊಡ್ತಾ ಇದ್ದೇವೆ. ಡಾಕ್ಟರ್ ಸಜಾ ನಾಗಲೋಟಿ ಮಠ್ ಅವರು ಹುಬ್ಬಳ್ಳಿ, ಬಿಜಾಪುರ, ಮೈಸೂರು ಹಾಗೂ ಬೆಳಗಾವಿ ವೈದ್ಯರಾಗಿ ಸೇವೆ ಸಲ್ಲಿಸಿದಂತಹ ಸ್ಥಳಗಳು. ಅದ್ಭುತವಾದ ಆತ್ಮಚರಿತ್ರೆ ಬಿಚ್ಚಿದ ಜೋಳಿಗೆ ಅನ್ನೋದು. ಎಷ್ಟು ಕಷ್ಟಪಟ್ಟು ಬದುಕನ್ನು ನಡೆಸಿದ್ರು, ಅವರು ವೈದ್ಯರಾದರು ಅನ್ನೋದರ ವಿವರಣೆ ಇದೆ. ನಾನು ಓದಿದ ಅತ್ಯುತ್ತಮ ಕೃತಿಗಳಲ್ಲಿ ಬಿಚ್ಚಿದ ಜೋಳಿಗೆಯೂ ಒಂದು.
ಹಾಗೆಯೇ ಕೈಲಾಸಂ ಮತ್ತು ನಾನು, ಡಾಕ್ಟರ್ ಶಿವರಾಮ್ ಅವರು ಕೈಲಾಸಂ ಅವ್ರ ಜೊತೆ ಒಡನಾಡಿದ ನೆನಪುಗಳು ಏನಿದೆ ಅದನ್ನು ಸೊಗಸಾಗಿ ಕೈಲಾಸಂ ಮತ್ತು ನಾನು, ಕೈಲಾಸಂ ಅಂಡ್ ಐ ಅಂತ ಇಂಗ್ಲೀಷಲ್ಲೂ ಕನ್ನಡದಲ್ಲೂ ಪ್ರಕಟವಾಗಿದೆ. ತುಂಬ ಚೆನ್ನಾಗಿರುವಂಥ ಪುಸ್ತಕ. ಅಣ್ಣನ ನೆನಪು ಅನ್ನೋದು ಪೂರ್ಣಚಂದ್ರ ತೇಜಸ್ವಿ ಕುವೆಂಪು ಅವರ ಮಗ ಬರೆದಿರುವಂಥದ್ದು. ಈ ಒಂದು ಪುಸ್ತಕದ ವಿಶೇಷ ಏನು ಅಂದರೆ, ಅಣ್ಣನ ಬಗ್ಗೆ ಅಂದರೆ ಕುವೆಂಪು ಅವರ ಬಗ್ಗೆ ಹೇಳ್ತಾ ಹೇಳ್ತಾ ತಮ್ಮ ಕಥೆಯನ್ನು ಹೇಳ್ತಾ ಹೋಗ್ಬಿಡ್ತಾರೆ ಜೊತೆಯಲ್ಲಿ. ಹಾಗಾಗಿ ತಂದೆ ಮಕ್ಕಳ ಆತ್ಮಚರಿತ್ರೆ ಅಂತ ಹೇಳ್ಬೋದು ಅಣ್ಣನ ನೆನಪುನ. ಹಾಗಾಗಿ ತೇಜಸ್ವಿ ಅವರು ಪ್ರತ್ಯೇಕವಾದ ಆತ್ಮಚರಿತ್ರೆಯನ್ನು ಬರೀಲಿಕ್ಕೆ ಹೋಗಲಿಲ್ಲ. ಅಣ್ಣನ ನೆನಪು ಈ ತಂದೆ ಮಕ್ಕಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಬಹಳ ಒಳ್ಳೆಯ ಒಂದು ಆಕರ ಆಗಿದೆ. ನಿಜಕ್ಕೂ ಒಮ್ಮೆ ನಾವು ಓದಬಹುದು. ಇದುವರೆಗೂ ನಮ್ಮ ಸ್ಪರ್ಧಿಗಳು ಗಳಿಸಿದ ಅಂಕಗಳನ್ನು ಒಮ್ಮೆ ವಿಜಯ್ ಕುಮಾರ್ ಅವರಿಂದ ಕೇಳೋಣ. ವಿಜಯ್ ಕುಮಾರ್. 4ನೇ ಸುತ್ತಿನ ಕೊನೆಯಲ್ಲಿ ಅಂಕಗಳು ಈ ರೀತಿಯಾಗಿವೆ. ಸ್ನೇಹ ಅವರಿಗೆ 50 ಅಂಕಗಳು, ವಿರುಪನಗೌಡ ಅವರಿಗೂ ಕೂಡ 50 ಅಂಕಗಳು, ರೇಣುಕಾ ಅವರಿಗೆ 30 ಅಂಕಗಳು ಮತ್ತು ರಮೇಶ್ ಅವರಿಗೆ 60 ಅಂಕಗಳು ಲಭಿಸಿವೆ. ಚೆನ್ನಾಗಿದೆ ಸ್ಪರ್ಧೆ ಇವತ್ತು. 60, 50, 50 3 ಜನ ಬಹಳ ಹತ್ತಿರದಲ್ಲಿದ್ದಾರೆ. ನೋಡೋಣ ಯಾರಾದರೂ 200ರ ಗಡಿ ದಾಟ್ತಾರ ಅಂತ ಕುತೂಹಲ ಇದೆ. ರೇಣುಕಾ ಅವರು ಯೋಚನೆ ಮಾಡಬೇಕಾಗಿಲ್ಲ, 20 ಅಂಕ ಕಡಿಮೆ ಇದೆ ಅಂತ. ಯಾಕಂದರೆ ಮುಂದೆ ಬರುವ ಪ್ರಶ್ನೆಗಳೆಲ್ಲ 30 ಅಂಕಗಳನ್ನು ಗೆಲ್ಲಬಹುದಾದಂಥ ಪ್ರಶ್ನೆಗಳು. ಹಾಗಾಗಿ ಹೆಚ್ಚು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಹೆಚ್ಚು ಅಂಕವನ್ನು ಗಳಿಸೋದಕ್ಕೆ ತಮಗೆ ಅವಕಾಶ ಇದೆ ಅಂತ ಭರವಸೆ ನೀಡ್ತಾ ಮುಂದಿನ ಸುತ್ತನ್ನು ಆರಂಭಿಸ್ತಾ ಇದ್ದೇವೆ. ನಮ್ಮ ಪದಬಂಧ 5ನೇ ಸುತ್ತು ಪದಬಂಧ. ಪದಬಂಧದಲ್ಲಿ 3 ಸುಳುಹು ಕೊಡ್ತೇವೆ. 3 ಶಬ್ದಗಳನ್ನು ತಾವು ರೂಪಿಸಬೇಕು. 1 ನಿಮಿಷದ ಕಾಲಾವಕಾಶ. ಸರಿ ಉತ್ತರಕ್ಕೆ +10 ಅಂಕ, 30 ಅಂಕಗಳು ಇರುತ್ತವೆ. ತಪ್ಪು ಉತ್ತರಕ್ಕೆ ಋಣಾಂಕವಿಲ್ಲ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಮೊದಲ ಅವಕಾಶ ಸ್ನೇಹ ಅವರಿಗೆ. 3 ಪುಸ್ತಕ. ಮರಿಕುದುರೆಯ ಮೈಸೂರು ಕನಸು, ಡಾಕ್ಟರ್ ಮಹಾಬಲೇಶ್ವರ ರಾವ್ ಬರೆದಿರುವಂಥದ್ದು. ಗುರು ಸಾರ್ವಭೌಮ ನಮನ, ಪ್ರವಚನ ವಿದ್ಯಾವಾಚಸ್ಪತಿ ಡಾಕ್ಟರ್ ಅರಳುಮಲ್ಲಿಗೆ ಪಾರ್ಥಸಾರಥಿ ಅವರಿಂದ. ಸಂಶೋಧನಾ ಆಯಾಮಗಳು, ಸಂಪಾದಕರು ಡಾಕ್ಟರ್ ಮಲ್ಲಯ್ಯ ಸಂಡೂರು ಅವರು. ನಮ್ಮ ಪ್ರಶ್ನೆ: ಈ ರಾಷ್ಟ್ರಕೂಟರ ಅರಸನೂ ಕವಿಯೂ ಹೌದಂತೆ. ಸಂತೋಷಕರವಾದ ಬಯಕೆ ಆತುರ.
ಸ್ನೇಹ, ಒಂದು ಉತ್ತರ. ಹಕ್ಕ ಬುಕ್ಕ ಸರ್. 5 ಮನೆ ಇದೆ ಅಮ್ಮ. 5 ಅಕ್ಷರಗಳಿರಬೇಕು ತಮ್ಮ ಉತ್ತರದಲ್ಲಿ. ಮತ್ತು ಹಕ್ಕ ಬುಕ್ಕ ವಿಜಯನಗರ ಸಂಸ್ಥಾನಕ್ಕೆ ಸೇರಿದವರು. ನಾವು ಮಾತಾಡ್ತಾ ಇರೋದು ರಾಷ್ಟ್ರಕೂಟರ ಬಗ್ಗೆ. ವಿರುಪಣ್ಣಗೌಡ ಅವರನ್ನು ಕೇಳಲ್ಲ? ಪ್ಲೀಸ್ ಸರ್. ವಿರುಪಣ್ಣಗೌಡ. ವಿಷ್ಣುವರ್ಧನ. ವಿಷ್ಣುವರ್ಧನ ಹೊಯ್ಸಳ ಸಾಮ್ರಾಜ್ಯಕ್ಕೆ ಸೇರಿದವನು. ರಾಷ್ಟ್ರಕೂಟರ ಅರಸ ಅಲ್ಲ. ಜೊತೆಗೆ ಆತ ಕವಿಯೂ ಆಗಿರ್ಬೇಕಲ್ವಾ? ವಿಷ್ಣುವರ್ಧನ ಕವಿ ಆಗಿದ್ದ ಬಗ್ಗೆ ಎಲ್ಲೂ ಉಲ್ಲೇಖ ಇಲ್ಲ. ಉತ್ತರವನ್ನು ನೋಡ್ತಾ ಹೋಗೋಣ. ಮಧ್ಯೆ ಉತ್ತರ ಹೊಡೆದ್ರೆ ತಾವು ಹೇಳಬಹುದು. ಮೊದಲ ಅವಕಾಶ ಸ್ನೇಹ ಅವರಿಗೆ, ಆನಂತರ ವಿರುಪಣ್ಣಗೌಡ ಉತ್ತರವನ್ನು ಕೊಡಬಹುದು. ಈಗ 1ನೇ ಶಬ್ದ ನೋಡೋಣ. ಅಮೋಘ ವರ್ಷ ನೃಪತುಂಗ ಅಂತ ತಾವು ಕೇಳಿರಬೇಕು. ಕವಿರಾಜ ಮಾರ್ಗವನ್ನು ಬರೆದದ್ದು ಅಮೋಘ ವರ್ಷ ಅಂತ ಕೆಲವು ಪಂಡಿತರು. ಇನ್ನು ಕೆಲವರು ಅಮೋಘ ವರ್ಷ ನೃಪತುಂಗನ ಆಸ್ಥಾನದಲ್ಲಿ ಇದ್ದಂಥ ಶ್ರೀ ವಿಜಯ ಬರೆದ ಅಂತ ಮಾತುಕತೆ ಪಂಡಿತರಲ್ಲಿ ನಡೀತಾ ಇದೆ. ಆದರೆ ಅಮೋಘ ವರ್ಷ ನೃಪತುಂಗ ಅವನ ಕಾಲದಲ್ಲಿ ಕವಿರಾಜ ಮಾರ್ಗದಂತಹ ಉತ್ಕೃಷ್ಟ ಕೃತಿ ರಚನೆ ಆಯಿತು ಅನ್ನೋದು ನಮಗೆ ಬಹಳ ಮುಖ್ಯ. ಸಂತೋಷಕರವಾದ. ಸ್ನೇಹ, ಉತ್ತರ ಗೊತ್ತಾಗುತ್ತಾ? ಅಮೋಘ ಸರ್. ಹಾಂ, ಹೇಳಿಮ್ಮ. ಅಮೋಘ ಅಮೋಘ ಅಮೋಘ. ರಮೇಶ್ ಅಲ್ಲ, ರಮೇಶ್ ಅಲ್ಲ, ವಿರುಪಣ್ಣಗೌಡ. ಆಮೋದ. ಆಮೋದ ಉತ್ತರ ಸರಿಯಾಗಿದೆ. ಸ್ನೇಹ ಅವರೇ, 3ನೇದಕ್ಕೆ ಉತ್ತರ ಕೊಡ್ತೀರಾ? ಬಯಕೆ, ಆತುರ. ಗೊತ್ತಾಗ್ತಾ ಇಲ್ವಾ? ವಿರುಪಣ್ಣಗೌಡ. ಭಾವನೆ ಭಾವನೆ. ತವಕ. ತವಕ. ತವಕ ಸರಿಯಾದ ಉತ್ತರ. ಆಮೋದ ಮತ್ತು ತವಕ 2 ಶಬ್ದಗಳನ್ನು ವಿರುಪಣ್ಣಗೌಡ ಅವರು ಕೊಟ್ಟಿದ್ದಾರೆ. 2 ಪುಸ್ತಕಗಳನ್ನು ಅವರಿಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ವಿರುಪಣ್ಣಗೌಡ ಅವರಿಗೆ ಬರ್ತಾ ಇದೆ. 3 ಪುಸ್ತಕ: ಸಂತ್ಯಾಗ ನಿಂತಾನ ಕಬೀರ, ಮಾಟದೊಳಗಣ ನೋಟ ಹಾಗೂ ಶಾಂತಿ ಬೀಜಗಳ ಜತನ. ಈತ ಹಾಡಿದರೆ ಕಲಿಯುಗ ದ್ವಾಪರವಾಗುವುದು. ಮಗಳು, ಆಸಕ್ತಿ, ಅಪೇಕ್ಷೆ. ವಿರುಪಣ್ಣಗೌಡ, ಮೊದಲೇ ಗೊತ್ತಾಗ್ತಾ ಇಲ್ಲ ಸರ್. ಈತ ಹಾಡಿದರೆ ಒಂದನೇದಕ್ಕೆ ಹೇಳಿ. ಗೊತ್ತಾಗ್ತಾ ಇಲ್ಲ. ರೇಣುಕಾ ಅವರು 1ನೇದಕ್ಕೆ ಮಾತ್ರ ಉತ್ತರ ಕೊಡಿ. ದಾರಾ ಬೇಂದ್ರೆ. ಈತನು ಹಾಡಿದರೆ ಕಲಿಯುಗ ದ್ವಾಪರವಾಗುವುದು. ಸರ್, ಉತ್ತರವನ್ನು ನೋಡ್ತಾ ಹೋಗೋಣ. ಮಧ್ಯೆ ಉತ್ತರ ಹೊಡೆದರೆ ತಾವು ಪ್ರಯತ್ನಿಸಬಹುದು ಸರಿ ಉತ್ತರ ಕೊಡೋದಕ್ಕೆ. ಮೊದಲ ಅವಕಾಶ ವಿರುಪಣ್ಣಗೌಡ ಅವರಿಗೆ, ಆಮೇಲೆ ರೇಣುಕಾ ಅವರು ಉತ್ತರ ಕೊಡಬಹುದು. ಸರ್, ಕುಮಾರವ್ಯಾಸ. ಕುಮಾರವ್ಯಾಸ ಹಾಡಿದ್ರೆ ಕಲಿಯುಗ ದ್ವಾಪರವಾಗುತ್ತೆ ಅನ್ನೋ ಮಾತನ್ನು ಕುವೆಂಪು ಅವರು ಹೇಳಿದರು. ಬಹಳ ಪ್ರಖ್ಯಾತವಾದಂಥ ವಿಚಾರ ಇದು.
ಕುಮಾರ ವ್ಯಾಸ ಹಾಡಿದ್ರೆ ಕಲಿಯುಗ ದ್ವಾಪರವಾಗುತ್ತೆ. ಕೃಷ್ಣ ಭಕ್ತಿ ಹಾಗೆ ವಿಜೃಂಭಿಸುತ್ತೆ ಆತನ ಕಾವ್ಯದಲ್ಲಿ. ವಿರುಪಣ್ಣಗೌಡ ಕುಮಾರಿ. ಎರಡನೇ ಉತ್ತರ ಕುಮಾರಿ. ಕುಮಾರ್. ಮೂರನೇದಕ್ಕೆ ಉತ್ತರ ಕೊಡ್ತೀರಾ? ಹವ್ಯಾಸ. ಉತ್ತರ ಸರಿಯಾಗಿದೆ. 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 20 ಅಂಕಗಳು ತಮಗೆ ದೊರೆತಿವೆ. ಈಗ ರೇಣುಕಾ ಅವರಿಗೆ ಅವಕಾಶ. 3 ಪುಸ್ತಕ. ಎಲ್ಲರಂತೆ ಏಕೆ, ಕಾವ್ಯರಾಜ್ ಬರೆದಿರುವಂಥದ್ದು. ದಲಿತರ ಮೇಲಿನ ದೌರ್ಜನ್ಯ ಮತ್ತು ಸಾಮಾಜಿಕ ನ್ಯಾಯದ ಪ್ರಶ್ನೆಗಳು, ಡಾಕ್ಟರ್ ಎನ್ ಚಿನ್ನಸ್ವಾಮಿ ಸೋಸಲೆ ಬರೆದಿರುವಂಥದ್ದು. ಅಮೃತಮಯಿ, ಡಾಕ್ಟರ್ ಅನುರಾಧ ಕೃಷ್ಣಕಟ್ಟಿ ಬರೆದಿರುವಂಥದ್ದು. ಗಳಗಂಡವಲ್ಲ, ಗಂಟಲಲ್ಲಿ ವಿಷವನ್ನಿಟ್ಟ ಶಿವನ ಹೆಸರಿನ ಸಾಹಿತಿ, ಬರೆಯುವ ಸಾಧನ ಒಂದು ಗಾಳಿವಾದ್ಯ. ರೇಣುಕಾ ಅವರೇ, ಸರ್, ಒಂದು ಉತ್ತರ ಶಿವರುದ್ರಪ್ಪ. ಶಿವರುದ್ರಪ್ಪ. ಎನ್ ಶಿವರುದ್ರ. ರಮೇಶ್, ಒಂದನೇದಕ್ಕೆ ಮಾತ್ರ ಉತ್ತರ ಕೊಡಿ. ಗೊತ್ತಾಗ್ತಾ ಇಲ್ವಾ? ಉತ್ತರವನ್ನ ನೋಡ್ತಾ ಹೋಗೋಣ. ಮಧ್ಯೆ ಉತ್ತರ ಗೊತ್ತಾದರೆ ತಾವು ಖಂಡಿತ ಉತ್ತರ ಕೊಡಬಹುದು. ಮೊದಲನೇದಕ್ಕೆ ಉತ್ತರ ಗಳಗನಾಥ. ಗಳಗಂಡವಲ್ಲದಲ್ಲಿ ಗಳ ಅಂತ ಇದೆ. ಗಂಟಲಲ್ಲಿ ವಿಷವನ್ನಿಟ್ಟ ಶಿವನ ಹೆಸರು ಗಳಗನಾಥ. ಆ ಹೆಸರಿನ ಪ್ರಖ್ಯಾತ ಸಾಹಿತಿಗಳು ನಮ್ಮಲ್ಲಿ ಇದ್ರು, ಅದನ್ನ ನೆನಪಿಸ್ಕೋಬಹುದು. ಎರಡನೇದಕ್ಕೆ ಉತ್ತರ ಕೊಡ್ತೀರಾ ರೇಣುಕಾ ಅವರೇ? ಬರೆಯುವ ಸಾಧನ. ಹಿಂದೆ ನಾವಿದ್ರಲ್ಲೇ ಬರೀತಾ ಇದ್ವಿ. ಗೊತ್ತಾಗ್ತಾ ಇಲ್ವಾ? ರಮೇಶ್, ಬಳಪ. ಬಳಪ ಉತ್ತರ ಸರಿಯಾಗಿದೆ. ರೇಣುಕಾ ಅವರೇ, ಮೂರನೇದಕ್ಕೆ ಉತ್ತರ ಒಂದು ಗಾಳಿವಾದ್ಯ. ರಮೇಶ್, ಇಲ್ಲ ಸರ್, ಗೊತ್ತಾಗ್ತಾ ಇಲ್ಲ. ಗೊತ್ತಾಗ್ತಾ ಇಲ್ಲ. ಹೋಗ್ಲಿ, ಇಬ್ಬರಿಗೂ ಒಂದು ಸುಳುಹು ಕೊಡ್ತೇನೆ, ನೋಡೋಣ. ರಾಜ್ಕುಮಾರ್ ಅವರು ಒಂದು ಚಿತ್ರದಲ್ಲಿ ಅಭಿನಯಿಸಿದ್ರು. ಸಹನಾಯಿ. ಸನಾಯ. ಶಹನಾಯಿ. ಸನಾಯ. ಶಹನಾಯಿ ಅಂದ್ರೆ 4 ಅಕ್ಷರ ಆಗಲ್ವೇ? ಸನಾಯಿ. ಮೂರೇ ಅಲ್ವಾ? ಸನಾದಿ ಅಪ್ಪಣ್ಣ. ಸನಾದಿ. ಸನಾದಿ. ಈಗ ಯಾರು ಹೇಳಿದ್ರು ಉತ್ತರ? ನಾನು ಹೇಳಿದೆ ಸರ್. ರೇಣುಕಾ ಅವರೇ, ನೀವು ಹೇಳಿದ್ರ? ರಮೇಶ್ ಹೇಳಿದ್ರ? ಸರ್, ನಾನು ಹೇಳಿದೆ. ನೀವು ಹೇಳಿದ್ರಿ. ಕೊಡ್ರಿ ಸರ್. ಅದಕ್ಕೆ ನಾನು ಹೇಳಿದ್ದು ಈಗ ಗೊಂದಲ ಆಗ್ಬಾರ್ದು ಅಂತ. ಮೊದಲ ಅವಕಾಶ ಯಾವಾಗ್ಲೂ ರೇಣುಕಾ ಅವರಿಗೆ, ಆಮೇಲೆ ಎರಡನೇ ಅವಕಾಶ ರಮೇಶ್ ಅವರಿಗೆ ಕೊಡ್ಬೇಕು ಅಲ್ವಾ? ರೇಣುಕಾ ಅವರಿಗೆ ಒಂದು ಪುಸ್ತಕ ಸನಾದಿ ಕೊಡ್ತಾ ಇದ್ದೇನೆ ಆ ಉತ್ತರಕ್ಕೆ. ಈಗ ಅವಕಾಶ ಬರ್ತಾ ಇದೆ ರಮೇಶ್ ಅವರಿಗೆ. ರಮೇಶ್, ತಮ್ಮ 3 ಪುಸ್ತಕ, ಟೋಟಿಯ ಮಗ, ಸ್ವಾಮಿ ವಿವೇಕಾನಂದ ಹಾಗೂ ಯಕ್ಷಗಾನ ಸ್ಥಿತ್ಯಂತರ. ಮನೋಹರ ಗ್ರಂಥಮಾಲೆಯ GB ಜೋಶಿಯವರ ಕಾವ್ಯನಾಮ. ಗಂಡು ಬೆಕ್ಕು ಅಥವಾ ಕೋತಿ, ಕೈಯಲ್ಲಿ ಕಪ್ಪು ಪ್ರಾಣಿ.
ರಮೇಶ್ ಸರ್ ಗೊತ್ತಾಗ್ತಾ ಇಲ್ಲ ಸರ್. ಗೊತ್ತಾಗ್ತಾ ಇಲ್ಲ. ಸ್ನೇಹ ಇಲ್ಲ ಸರ್, ಗೊತ್ತಾಗಿಲ್ಲ. ಗೊತ್ತಾಗ್ತಾ ಇಲ್ಲ. ಮೊದಲನೇದಕ್ಕೆ ಉತ್ತರ ಕೊಡ್ತೇನೆ. ಎಡಭರತ ಅಂತ ಅವರ ಕಾವ್ಯನಾಮ. ಜಿ.ಬಿ. ಜೋಶಿ ಅವರು ಮನೋಹರ ಗ್ರಂಥಮಾಲೆಯಲ್ಲಿ ಅನೇಕ ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಪದ್ಮಶ್ರೀ ಪ್ರಶಸ್ತಿ ಬಂದಿದೆ ಅವರಿಗೆ ಕೇಂದ್ರ ಸರ್ಕಾರದಿಂದ. ಯಾಕೆ ಬಂತು ಅಂದರೆ, ಈ ಪುಸ್ತಕ ಪ್ರಕಟಣೆಯ ಕೆಲಸ ಏನಿದೆ ಅದು ಬಹುದೊಡ್ಡ ಸಾಹಸ. ಆ ಸಾಹಸವನ್ನು ಬಹಳಷ್ಟು ವರ್ಷಗಳ ಕಾಲ ನಡೆಸಿದವರು ಜೋಶಿ ಅವರು. ಹಾಗಾಗಿ ಆ ಕ್ಷೇತ್ರಕ್ಕಾಗಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂತು. ರಮೇಶ್ ಅವರೇ, ಗಂಡು ಬೆಕ್ಕು ಅಥವಾ ಕೋತಿ? ಗಡವ ಸರ್. ಗಡವ ಉತ್ತರ ಸರಿಯಾಗಿದೆ. ಕೈಯಲ್ಲಿ ಕಪ್ಪು ಪ್ರಾಣಿ? ಗೊತ್ತಾಗ್ತಿಲ್ಲ ಸರ್. ಗೊತ್ತಾಗ್ತಾ ಇಲ್ಲ. ಸ್ನೇಹ ಇಲ್ಲ ಸರ್, ಗೊತ್ತಾಗಿಲ್ಲ. ಕೈಯಲ್ಲಿ ಸರ್ ಒಂದು ನಿಮಿಷ. ಕರಡಿ? ಹೇಳಿ. ಕರಡಿ? ಕರಡಿ ಉತ್ತರ ಸರಿಯಾಗಿದೆ. ಕರಡಿ. ಸ್ನೇಹ ಅವರಲ್ವಾ ಕೊಟ್ಟದ್ದು? ಹೌದು ಹೌದು ಸರ್. ಸ್ನೇಹ ಅವರಿಗೆ ಒಂದು ಪುಸ್ತಕ, ಗಡವ ಉತ್ತರ ಕೊಟ್ಟಂತ ರಮೇಶ್ ಅವರಿಗೆ ಮತ್ತೊಂದು ಪುಸ್ತಕ. 2 ಪುಸ್ತಕ ಈ ಪ್ರಶ್ನೆಗೆ ದೊರೆತಿದೆ. 6ನೆಯ ಸುತ್ತು ನಮ್ಮ ಪದವಿನೋದ ನಿಯಮಗಳು. ಪ್ರತಿಯೊಬ್ಬರಿಗೆ 6 ಅಕ್ಷರಗಳನ್ನು ಕೊಡ್ತೇವೆ. 6 ಅಕ್ಷರಗಳನ್ನು ಬಳಸಿ 3 ಶಬ್ದಗಳನ್ನು ರೂಪಿಸಬೇಕು. ಶಬ್ದವು ಎಡದಿಂದ ಬಲಕ್ಕೆ ಹಾಗೂ ಮೇಲಿನಿಂದ ಕೆಳಕ್ಕೆ ಏಕರೂಪವಾಗಿ ಇರಬೇಕು. ಮೊದಲನೆಯವರಿಗೆ ಕಾಲಾವಕಾಶ 60 ಸೆಕೆಂಡ್. 2ನೆಯವರು ತಕ್ಷಣ ಉತ್ತರವನ್ನು ನೀಡಬೇಕಾಗುತ್ತೆ. ಸರಿ ಉತ್ತರಕ್ಕೆ +10 ಅಂಕ, ಒಟ್ಟು 30 ಅಂಕಗಳನ್ನು ಗೆಲ್ಲಬಹುದು. ತಪ್ಪು ಉತ್ತರಕ್ಕೆ ಋಣಾಂಕವಿಲ್ಲ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. 3 ಪುಸ್ತಕ: ಜಗದ್ವಂದ್ಯ ಭಾರತಂ, ದಂಡಪಿಂಡಗಳು ಹಾಗೂ ಮಲಯಾಳ ಸಮಾಜ ಮತ್ತು ಸಂಸ್ಕೃತಿ. ಡು ರ ಹ ನ ಗ ಕ. ಸ್ನೇಹ ಅವರೇ, 3 ಶಬ್ದ. ನಗರ? ನಗರ. ಹರಡು? ಹರಡು. ಕನಕ? ಕನಕ ಅಲ್ಲ. ನಗರ ಮೊದಲನೇ ಶಬ್ದ ಆದರೆ 2ನೇ ಶಬ್ದ ಗ ಇಂದ ಆರಂಭವಾಗಬೇಕು ಅಲ್ವಾ? ಎಡದಿಂದ ಬಲಕ್ಕೆ ನಗರ ಬರೆದ್ರಿ, ಮೇಲಿಂದ ಕೆಳಕ್ಕೆ ನಗರ ಬರೆದ್ರಿ. 2ನೇ ಶಬ್ದ ಗ ಇಂದ ಬರಬೇಕು. ಗ ಇಂದ ಯಾವುದೂ ಕೊಟ್ಟಿಲ್ಲ. ಹಾಗಾಗಿ ಎಲ್ಲೋ ಹೇಳಿ. ಕನಕ? ಕನಕ ಮೂಲ ಎಲ್ಲಿಂದ ಬಂತು? ಯಾವ ಶಬ್ದ ಕನಕ ಆಗುತ್ತೆ? ಮೊದಲನೇದೇ ಕನಕನ? ಸರ್ ಫಸ್ಟ್ ಮೊದಲನೇದು ಕನಕ ಆದ್ರೆ 2ನೇದು ನಾ ಇಂದ ಬರಬೇಕು. ವಿರೂಪಣ್ಣ ಗೌಡ? ನರಕ? ನರಕ. ನರಕ ಆಗಬಹುದು. 2ನೇದು ರಾ ಇಂದ ಬರಬೇಕು. ನಗರ. ಫಸ್ಟ್ ನಗರ ಮೊದಲನೇದು. ಮೊದಲನೇದು ನಗರ. 2ನೇದು ಗ ಇಂದ ಬರಬೇಕು.
ಗೊತ್ತಾಯಿಲ್ಲ ಸರ್. ಗೊತ್ತಾಗ್ತಾ ಇಲ್ಲ. ಒಂದು ಕೆಲಸ ಮಾಡೋಣ, ನಾನು ಮೊದಲನೇ ಹೇಳಿ. ಶಬ್ದವನ್ನು ಕೊಡ್ತೇನೆ, ಹ್ಮ್. ಅದನ್ನ ನೋಡಿದ್ಮೇಲೆ ಹೊಳಿಬಹುದು. ಮೊದಲ ಅವಕಾಶ ಸ್ನೇಹ ಅವರಿಗೆ, ಆಮೇಲೆ ವಿರುಪಣ್ಣ ಕೂಡ ಉತ್ತರವನ್ನ ಕೊಡಬೇಕು. ಮೊದಲನೇ ಶಬ್ದ ಗಹನ. ಈಗ ಎರಡನೇದು ಹೇಳಿ ಸ್ನೇಹ. ಹಾ ಸರ್. ಹರಡು. ಹರಡು ಸರಿಯಾಗಿದೆ. ನಾ ಇಂದ ಹೇಳಿ. ನಗರ. ನಡುಕ. ನಗರನೂ ಆಗ್ಬೋದು. ಹರಡು ಬಂದಾಗ ನಗರ ಬರ್ಲಿಕ್ಕೆ ಸಾಧ್ಯ ಇಲ್ಲ, ನಡುಕನೇ ಬರಬೇಕು. ಹರಡು ಅಲ್ವಾ ಹೇಳಿದ್ ನೀವು ಎರಡನೇದು? ಹೌದು ಸರ್, ಹೌದು. ಹಾಗಾಗಿ ನಗರ ಬರಲಿಕ್ಕೆ ಸಾಧ್ಯ ಇಲ್ಲ. ಹರಡು ಒಂದು ಶಬ್ದ ತಾವು ಕೊಟ್ಟಿದ್ದೀರಿ, ಒಂದು ಪುಸ್ತಕ ತಮಗೆ ಕೊಡ್ತಾ ಇದ್ದೇನೆ. ಈಗ ವಿರುಪಣ್ಣಗೌಡ ಅವರಿಗೆ ಅವಕಾಶ. 3 ಪುಸ್ತಕ, ಕಂಪನಿ ನಾಟಕ, ಕಾಮ್ರೇಡ್ ಡಾಂಗೆಯವರ ಭಾಷಣಗಳು, ಸರಳವಡ್ಡಾರಾಧನೆ. ಬಾ ಕ ಕಂ ನ ಸಿ ರ. ವಿರುಪಣ್ಣಗೌಡ. ರಸಿಕಾ. ರಸಿಕಾ. ಆಮೇಲೆ ಎರಡನೇದು ಗೊತ್ತಾಗ್ತಾ ಇಲ್ಲ. ಮೂರನೇದು ಕಂಕಣ. ಕಂಕಣ ಆಗಬಹುದು, ಆದರೆ ರಸಿಕಾ ಅಂದಾಗ ಕಂಕಣ ಬರಲ್ಲ. ರೇಣುಕಾ ಅವರೇ? ಸರ್, ಕಂಕಣ. ಹಾ, ಮೊದಲನೇದು ಕೊಡ್ತೇನೆ, ಆ ನಂತರ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡಿ. ಮೊದಲನೇ ಶಬ್ದ ಕಂಬಾರ. ವಿರುಪಣ್ಣಗೌಡ, ಎರಡನೇದು ಬಾಯಿಂದ ಆರಂಭ ಆಗಬೇಕು. ರೇಣುಕಾ, ಎರಡನೇದಕ್ಕೆ ಉತ್ತರ. ಬಾಣಸಿ. ಯಾರು ಕೊಟ್ಟದ್ದು? ವಿರುಪಣ್ಣಗೌಡನ. ಬಾಣಸಿ ಉತ್ತರ ಸರಿಯಾಗಿದೆ. ಅರ್ಥ ಗೊತ್ತಾ? ಬಾಣಸಿ ಅಂದ್ರೆ ಅಡಿಗೆ ಮಾಡೋನು. ಅಡಿಗೆ ಮಾಡೋ ಹೆಣ್ಣು ಮಗಳು ಬಾಣಸಿ ಅಂತೀವಿ. ಬಾಣಸಿಗ ಅಂತ ಹೇಳ್ತೀವಿ ಗಂಡಸರಿಗೆ, ಹೆಂಗಸರಿಗೆ ಬಾಣಸಿ ಅಂತೇವೆ. ಈಗ ಮೂರನೇದು ರ ಇಂದ ಆರಂಭ ಆಗ್ತೇವೆ. ರಸಿಕ. ರಸಿಕ ಉತ್ತರ ಸರಿಯಾಗಿದೆ. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಬಾಣಸಿ ಮತ್ತು ರಸಿಕಾ 2 ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ಈಗ ರೇಣುಕಾ ಅವರಿಗೆ ಅವಕಾಶ. 3 ಪುಸ್ತಕ, ಹೊಸಗನ್ನಡ ಕವಿ ಸೂಕ್ತಿಗಳು, ಸ್ವಾಮಿ ವಿವೇಕಾನಂದ ಹಾಗೂ ಸಂಶೋಧನಾ ಆಯಾಮಗಳು. ಅ ಖೆ ತ ಬಿ ನಂ ನಿ.
ದಿಗಂತ ರೇಣುಕಾ ಅಕೇತ, ಏನಮ್ಮ? ಅಕೇತ ಗೊತ್ತಾಗ್ಲಿಲ್ಲ. ಅಕೇತ ಅಖೇತ ಅಂತಲ್ಲ, ಏನು ಹಾಗಂದ್ರೆ? ಸರ್, ಬಟ್ ಸರ್ ಗೊತ್ತಾಗಲಿಲ್ಲ. ರಮೇಶ್ ಅವರೇ, ತಮಗೆ ಗೊತ್ತಾಗಿದೆಯಾ? ಸರ್, ಒಂದು ನಂದಿನಿ, ನಂದಿನಿ. ದಿಗಂತ, ಗಮ್ ಎಲ್ಲಿದೆ? ನಂದಿನಿ ಆಗುತ್ತೆ, ಹೌದು. ದಿಗಂತ ಆಗಲ್ಲ. ದಿ ಇಂದ ಬೇರೆ ಏನಾದ್ರೂ ಆಗುತ್ತಾ ನೋಡಿ. ದಿನಾಂಕ, ನಿಕೇತ ಸರ್, ನಿಕೇತ. ಅಲ್ಲಲ್ಲ, ಈಗ ರಮೇಶ್ ಅವರು ಹೇಳಿ. ಅವರು ದಿನಾಂಕ ಉತ್ತರವನ್ನ ನೋಡ್ತಾ ಹೋಗೋಣ. ಮಧ್ಯೆ ಹೊಡೆದ್ರೆ ತಾವು ಉತ್ತರ ಕೊಡ್ಬೋದು. ಮೊದಲನೇದು ಅನಂತ. ಅನಂತಮೂರ್ತಿಯವರ ನೆನಪಲ್ಲಿ ಅನಂತ ಅನ್ನೋ ಶಬ್ದವನ್ನ ಮಾಡಿದ್ದೇವೆ. ಈಗ ನಮ್ಮಿಂದ ಉತ್ತರ ಕೊಡೋಕ್ಕಾಗುತ್ತಾ ರೇಣುಕಾ ಅವರೇ? ನಂದಿನಿ ಸರ್. ನಂದಿನಿ. ಹಾ. ಈಗ ತ ಇಂದ ಮೂರನೇದು ಕೊಡಬೇಕು. ರಮೇಶ್ ಅವರನ್ನು ಕೇಳಲ್ಲ? ತನಿಖೆ. ತನಿಖೆ. ನಂದಿನಿ ಮತ್ತು ತನಿಖೆ ಎರಡೂ ಶಬ್ದಗಳನ್ನು ಕೊಟ್ಟವರು ರಮೇಶ್ ಅವರು. ರಮೇಶ್ ಅವರಿಗೆ 2 ಪುಸ್ತಕಗಳನ್ನು ಕೊಟ್ಟಿದ್ದೇವೆ. ಈಗ ರಮೇಶ್ ಅವರಿಗೆ ಅವಕಾಶ. 3 ಪುಸ್ತಕ. CW+ ಗೌರಮ್ಮ, ಸುಳ್ಳು ನಮ್ಮಲ್ಲಿಲ್ಲವಯ್ಯ, ಸಾಷ್ಟಾಂಗ ನಮಸ್ಕಾರ, ಪ ಜ ಬಿ ವಿ 3 ದ. ರಮೇಶ್. ತ್ರಿಪದಿ. ತ್ರಿಪದಿ. ಪದವಿ. ಪದವಿ. ದಿವಿಜ. ದಿವಿಜ. ತ್ರಿಪದಿ, ಪದವಿ, ದಿವಿಜ. ಉತ್ತರ ಸರಿಯಾಗಿದೆ. 3 ಸರಿ ಉತ್ತರ ಕೊಟ್ಟಿದ್ದೀರಿ. 3 ಪುಸ್ತಕ ತಮಗೆ ದೊರೆತಿದೆ. ಎರಡನೇ ಸುತ್ತು ನಮ್ಮ ಶ್ರವ್ಯ ಕಾವ್ಯ ಈಗ ಆರಂಭಿಸ್ತಾ ಇದ್ದೇವೆ. ನಿಯಮಗಳಲ್ಲಿ ಹೆಚ್ಚಿನ ಬದಲಾವಣೆ ಇಲ್ಲ. ಮೊದಲ ಪ್ರಶ್ನೆ ಸ್ನೇಹ ಅವರಿಗೆ ಬರ್ತಾ ಇದೆ. ಹಸಿರು ಶಾಲು ಬಾರುಕೋಲು, ಡಾಕ್ಟರ್ ಸವಿತಾ BC ಬರೆದಂಥ ಪುಸ್ತಕ. ಈ ಗಾಯಕಿಯನ್ನ ಗುರುತಿಸಬೇಕಾಗಿದೆ. ಹಾಡನ್ನ ಕೇಳೋಣ.
ಪ್ರೀತಿಯ ಕರೆ ಕೇಳಿ ಆತ್ಮನ ಮೊರೆ ಕೇಳಿ ನೀ ಬಂದು ನಿಂದಿಲ್ಲಿ ದೀಪ ಹಚ್ಚ. ನಲ್ಲ ನೀ ಬಂದಂದು ಕಣ್ಣಾರೆ ಕಂಡಂದು ಮನೆಯೆಲ್ಲ ಹೊಳೆದಂತೆ ದೀಪ ಹಚ್ಚ. ಪ್ರೀತಿಯ ಕರೆ ಕೇಳಿ ಆತ್ಮನ ಮೊರೆ ಕೇಳಿ ನೀ ಬಂದು ನಿಂದಿಲ್ಲಿ ದೀಪ ಹಚ್ಚ. ಕರಿಗೆಜ್ಜೆ ಕುಣಿಸುತ್ತ ಕಣ್ಣೀರ ಮಿಡಿಯುತ್ತ ഇരുളാಕೆ ಬಂದಳು ದೀಪ ಹಚ್ಚ. ಕರಿಗೆಜ್ಜೆ ಕುಣಿಸುತ್ತ ಕಣ್ಣೀರ ಮಿಡಿಯುತ್ತ ഇരുಳಾಕೆ ಬಂದಳು ದೀಪ ಹಚ್ಚ. ಬಾನಿನಂಗಳದಲ್ಲಿ ಚುಕ್ಕಿ ಹೊಳೆದೆಸೆವಂತೆ, ಬಾನಿನಂಗಳದಲ್ಲಿ ಚುಕ್ಕಿ ಹೊಳೆದೆಸೆವಂತೆ ನನ್ನ ಮನದಂಗಳದಿ ದೀಪ ಹಚ್ಚ. ಪ್ರೀತಿಯ ಕರೆ ಕೇಳಿ ಆತ್ಮನ ಮೊರೆ ಕೇಳಿ ನೀ ಬಂದು ನಿಂದಿಲ್ಲಿ ದೀಪ ಹಚ್ಚ. ಅನಿತಾ ಅನಂತಸ್ವಾಮಿ, ಸುನೀತಾ ಅನಂತಸ್ವಾಮಿ, MD ಪಲ್ಲವಿ, ರತ್ನಮಾಲಾ ಪ್ರಕಾಶ್. MD ಪಲ್ಲವಿ ಸರ್. MD ಪಲ್ಲವಿ, ವಿರೂಪಣ್ಣಗೌಡ. ಅನಿತಾ ಅನಂತಸ್ವಾಮಿ. ಮೊದಲನೇದ ಅನಿತಾ ಅನಂತಸ್ವಾಮಿ. ಹೌದು. ಆದರೆ ಈ ಹಾಡನ್ನ ಹಾಡಿದ್ದು ಸುನೀತಾ ಅನಂತಸ್ವಾಮಿ ಅವರು. ಅನಿತಾ ಮತ್ತು ಸುನೀತಾ ಇಬ್ಬರು ಸೋದರಿಯರು. ಇಬ್ಬರೂ ಸಹ ಅನಂತಸ್ವಾಮಿಯವರ ಮಕ್ಕಳು ಇಬ್ಬರೂ. ಸುನೀತಾ ಅವರು ಹಾಡಿದ್ದು SV ಪರಮೇಶ್ವರ ಭಟ್ಟ ಬರೆದಂಥ ಈ ಅರ್ಥವತ್ತಾದ ಹಾಡಿಗೆ ಸೊಗಸಾದ ರಾಗವನ್ನು ಅನಂತಸ್ವಾಮಿಯವರು ಹಾಕಿದ್ರು. ಅದನ್ನು ಸುನೀತಾ ಅನಂತಸ್ವಾಮಿ ಅಷ್ಟೇ ಚೆನ್ನಾಗಿ ಪ್ರಸ್ತುತಪಡಿಸಿದ್ದಾರೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ವಿರೂಪಣ್ಣಗೌಡ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸುಪ್ರಸಿದ್ಧ ಭಾಷಣಗಳ ಕನ್ನಡ ರೂಪಾಂತರ ಸರ್ಜು ಕಾಟ್ಕರ್ ಅವರಿಂದ ನಮ್ಮ ಪ್ರಶ್ನೆ. ಈ ಗಾಯಕಿಯನ್ನು ಗುರುತಿಸಿ. ಒಡಲೆಂಬ ಗುಡಿಯೊಳಗೆ ಒಡೆಯನೆನ್ನವನಿಹನು. ಒಡಲೆಂಬ ಗುಡಿಯೊಳಗೆ ಒಡೆಯನೆನ್ನವನಿಹನು. ನಡೆಯುವೇನು ನಡೆಸಿದಂತವನು ಕೈ ಬಿಡನು. ಒಡಲೆಂಬ ಗುಡಿಯೊಳಗೆ ಒಡೆಯನೆನ್ನವನಿಹನು. ಕಸ್ತೂರಿ ಶಂಕರ್, ಅನನ್ಯಾ ಭಟ್, BK ಸುಮಿತ್ರಾ, ಪ್ರೇಮಲತಾ ದಿವಾಕರ್.
ವಿರೂಪಣ್ಣಗೌಡ, ಅನನ್ಯ ಭಟ್. ಅನನ್ಯ ಭಟ್. ಹೌದಾ ರೇಣುಕಾ ಅವರೇ? PK ಸುಮಿತ್ರ ಸರ್. BK ಸುಮಿತ್ರ ಹಾಡಿದ್ದು ಈ ಹಾಡನ್ನು ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಒಂದು ಪುಸ್ತಕ ತಮಗೆ ದೊರೆಯುತ್ತಾ ಇದೆ. ಈಗ ತಮಗೆ ಮುಂದಿನ ಪ್ರಶ್ನೆ ಬರ್ತಾ ಇದೆ. ತಮಗೆ ಸಿಗ್ತಾ ಇರೋ ಪುಸ್ತಕ ಕಾತರ ಕವನ ಸಂಕಲನ, ನಜೀರ್ ಚಂದಾವರ್ ಬರೆದಿರುವಂಥದ್ದು. ಪ್ರಶ್ನೆ, ಈ ಗಾಯಕಿಯನ್ನ ಗುರುತಿಸಿ. ಬರಲಿಲ್ಲವ್ವ ಹುಬ್ಬಳ್ಳಿಯವ, ವಾರದಾಗ 3 ಸರ್ತಿ ಬಂದು ಹೋದವ. ಇನ್ನು ಯಾಕ ಬರಲಿಲ್ಲವ್ವ ಹುಬ್ಬಳ್ಳಿಯವ, ವಾರದಾಗ 3 ಸರ್ತಿ ಬಂದು ಹೋದವ. ಭಾರಿ ಜರದವಾರಿ ರುಮಾಲ ಸುತ್ತಿಕೊಂಡವ, ತುಂಬ ಮಿಸಿ ತೀಡಿಕೋತ ಹುಬ್ಬ ಹಾರ್ಸವ. ಭಾರಿ ಜರದವಾರಿ ರುಮಾಲ ಸುತ್ತಿಕೊಂಡವ, ತುಂಬ ಮಿಸಿ ತೀಡಿಕೋತ ಹುಬ್ಬ ಹಾರ್ಸವ. ಮಾತು ಮಾತಿಗೆ ನಕ್ಕ ನಗಿಸಿ ಆಡಿಸಾಡವ, ಮಾತು ಮಾತಿಗೆ ನಕ್ಕ ನಗಿಸಿ ಆಡಿಸಾಡವ. ಏನೋ ಅಂದರೆ ಏನೋ ಕಟ್ಟಿ ಹಾಡ ಹಾಡವ. ಇನ್ನು ಯಾಕ ಬರಲಿಲ್ಲವ್ವ ಹುಬ್ಬಳ್ಳಿಯವ, ವಾರದಾಗ 3 ಸರ್ತಿ ಬಂದು ಹೋದವ. ಸ್ನೇಹ ಹಂಪಿಹೊಳಿ, ಕಸ್ತೂರಿ ಶಂಕರ್, ಅರ್ಚನಾ ಉಡುಪ, ರತ್ನಮಾಲಾ ಪ್ರಕಾಶ್. ರತ್ನಮಾಲಾ ಪ್ರಕಾಶ್. ಹೌದಾ ರಮೇಶ್? ಅರ್ಚನಾ ಉಡುಪ ಇರ್ಬೇಕು. ಸ್ನೇಹ ಹಂಪಿಹೊಳಿ ಹಾಡದಂಥ ಹಾಡನ್ನು ಕೇಳಿದ್ವಿ. ದ.ರಾ ಬೇಂದ್ರೆ ಅವರ ಹುಬ್ಬಳ್ಳಿಯವ ಹಾಡನ್ನು ಈಗ ಅವರು ಹಾಡಿದರು. ರಮೇಶ್ ಅವರಿಗೆ ಈಗ ಪುಸ್ತಕ ಮತ್ತು ಪ್ರಶ್ನೆ. ಜುಲೈ 22, 1947 ಡಾಕ್ಟರ್ ಸರ್ಜು ಕಾಟ್ಕರ್ ಬರೆದಿರುವಂಥದ್ದು. ಈ ಗಾಯಕಿಯನ್ನು ಗುರುತಿಸಬೇಕಾಗಿದೆ. ಬೃಂದಾವನಕ್ಕೆ ಹಾಲನು ಮಾರಲು ಹೋಗುವ ಬಾರೆ ಬೇಗ ಸಖಿ, ಹೋಗುವ ಬಾರೆ ಬೇಗ ಸಖಿ. ಬೃಂದಾವನಕ್ಕೆ ಹಾಲನು ಮಾರಲು ಹೋಗುವ ಬಾರೆ ಬೇಗ ಸಖಿ, ಹೋಗುವ ಬಾರೆ ಬೇಗ ಸಖಿ. ಬೃಂದಾವನದಿ ಹಾಲನು ಕೊಳ್ಳುವರಾರಿ ಹರೇ ಹೇಳಿಂದು ಮುಖಿ. ಬೃಂದಾವನದಿ ಹಾಲನು ಕೊಳ್ಳುವರಾರಿ ಹರೇ ಹೇಳಿಂದು ಮುಖಿ. ಬೃಂದಾವನಕ್ಕೆ ಹಾಲನು ಮಾರಲು ಹೋಗುವ ಬಾರೆ ಬೇಗ ಸಖಿ, ಹೋಗುವ ಬಾರೆ ಬೇಗ ಸಖಿ. ಆರ್ ಛಾಯಾ, ಅರ್ಚನಾ ಉಡುಪ, ಸಂಗೀತಾ ಕಟ್ಟಿ, ರತ್ನಾ ಶೆಟ್ಟಿ. BR ಛಾಯಾ.
ಹೌದಾ ಸ್ನೇಹ ಅವರೇ? ಸರ್ ಸಂಗೀತ ಕಟ್ಟಿ. ಸರಿಯಾದ ಉತ್ತರ ರತ್ನಾ ಶೆಟ್ಟಿ ಆಗಿತ್ತು. ಕುವೆಂಪು ಅವರು ಬರೆದಂಥ ಹಾಡನ್ನ ಸೊಗಸಾಗಿ ಹಾಡಿದ್ದಾರೆ ರತ್ನಾ ಶೆಟ್ಟಿ ಅವರು. ಇಲ್ಲಿಗೆ ಈ ಸುತ್ತು ಮುಕ್ತಾಯ ಆಗಿದೆ. ಈಗ ಇಂದಿನ ಕೊನೆಯ ಸುತ್ತನ್ನ ಚಟ್ಪಟ್ ಚಿನುಕುರಳಿ ಆರಂಭಿಸ್ತಾ ಇದ್ದೇವೆ. ಒಬ್ಬರಿಗೆ 3 ವಿಷಯ ಕೊಡ್ತೇವೆ. 1 ವಿಷಯ ಆರಿಸ್ಕೋಬೇಕು. ಆ ಪ್ರಶ್ನೆಗೆ ಸಂಬಂಧಿಸಿದ 5 ಪ್ರಶ್ನೆಗಳನ್ನ ಕೇಳ್ತೇವೆ. ಕಾಲಾವಕಾಶ 60 ಸೆಕೆಂಡ್. ಪ್ರತಿ ಸರಿ ಉತ್ತರಕ್ಕೆ +10 ಅಂಕ, ತಪ್ಪು ಉತ್ತರಕ್ಕೆ ಋಣಾಂಕವಿಲ್ಲ, ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಅಂದರೆ ಈ ಸುತ್ತಲ್ಲಿ 50 ಅಂಕಗಳನ್ನು ಪ್ರತಿಯೊಬ್ಬರೂ ಗಳಿಸೋದಕ್ಕೆ ಅವಕಾಶ ಇದೆ. ಮೊದಲ ಅವಕಾಶ ಸ್ನೇಹ ಅವರಿಗೆ ಬರ್ತಾ ಇದೆ. 3 ವಿಷಯ ಕೊಡ್ತಾ ಇದ್ದೇನೆ ತಮಗೆ. ಕರ್ನಾಟಕದ ಜಿಲ್ಲೆಗಳು, ಕರ್ನಾಟಕದ ಖ್ಯಾತ ವ್ಯಕ್ತಿಗಳು ಹಾಗೂ ಕರ್ನಾಟಕದ ರಾಜಕೀಯ ಧುರೀಣರು. ಯಾವ ವಿಷಯ ಆಯ್ಕೆ ಮಾಡ್ಕೋತೀರಿ ಸ್ನೇಹ? ಕರ್ನಾಟಕದ ಜಿಲ್ಲೆಗಳು. ಜಿಲ್ಲೆಗಳು ವಿಷಯವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಸ್ನೇಹ ಅವರು. ಸ್ನೇಹ ಅವರೇ, ಶುಭವಾಗಲಿ ತಮಗೆ. ಮೊದಲ ಪ್ರಶ್ನೆ ಈಗ ಬಂತು. ಕರ್ನಾಟಕದ ಈ ಜಿಲ್ಲೆಯನ್ನ ಗುರುತಿಸಿ. ಬೇಗಮ್ಮ, ಕಾಯ್ತಾ ಇದ್ದೀವಿ. ನೆಕ್ಸ್ಟ್ ಸರ್. ಈ ಜಿಲ್ಲೆಯನ್ನ ಗುರುತಿಸಿ. ಬೀದರ್. ಬೀದರ್. ಈ ಜಿಲ್ಲೆಯನ್ನ ಗುರುತಿಸಿ. ಹಾಸನ್. ಅಲ್ಲ, ಹಾಸನ್ ಅಲ್ಲ. ಈ ಜಿಲ್ಲೆಯನ್ನ ಗುರುತಿಸಿ. ಗೊತ್ತಾಗ್ತಾ ಇಲ್ವಾ? ಇಲ್ಲ ಸರ್. ಈ ಜಿಲ್ಲೆಯನ್ನ ಗುರುತಿಸಿ. ಯಾವುದು ಗೊತ್ತಾಗಿಲ್ವಾ? ಬಳ್ಳಾರಿ ಸರ್. ಬಳ್ಳಾರಿನ ಉತ್ತರ. ಉತ್ತರಗಳನ್ನು ನೋಡ್ತಾ ಹೋಗೋಣ. ಈ ಜಿಲ್ಲೆ ಬೆಳಗಾವಿ ಜಿಲ್ಲೆ, ಇದು ಯಾದಗಿರಿ ಜಿಲ್ಲೆ, ಇದು ಉಡುಪಿ ಜಿಲ್ಲೆ, ಇದು ಬಾಗಲಕೋಟೆ ಜಿಲ್ಲೆ. ಈ ಜಿಲ್ಲೆ ಯಾಕೆ ನಿಮಗೆ ಕೈ ಕೊಡ್ತು ಅಂತ ನಂಗೆ ಅರ್ಥವಾಗ್ತಾ ಇಲ್ಲ. ಇದು ವಿಜಯನಗರ ಜಿಲ್ಲೆ, ಈಗಷ್ಟೇ ರೂಪುಗೊಂಡಿರುವಂಥ ವಿಜಯನಗರ ಜಿಲ್ಲೆ. ಸ್ವಲ್ಪ ಕಷ್ಟ. ಬಳ್ಳಾರಿಯಲ್ಲಿ ಇದ್ದಿದ್ದು ಅಭ್ಯಾಸ ಆಗೋಗಿದೆ, ಹಾಗಾಗಿ ಬಳ್ಳಾರಿ ಅಂತ ಬಾಯಿಗೆ ಬಂದ್ಬಿಡುತ್ತೆ. ವಿಜಯನಗರ ಜಿಲ್ಲೆ 31ನೇ ಜಿಲ್ಲೆ. ಸ್ನೇಹ ಅವರೇ, ಯಾವುದೇ ಅಂಕ ಸಿಗ್ತಾ ಇಲ್ಲ ಈ ಒಂದು ಸುತ್ತಲ್ಲಿ. ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ವಿರೂಪಣ್ಣಗೌಡ, ತಾವು ಸಿದ್ಧವಾಗಿದ್ದರೆ ಈಗ ತಮಗೆ ಪ್ರಶ್ನೆಯನ್ನು ಕೇಳ್ತೇವೆ. ಕರ್ನಾಟಕದ ಖ್ಯಾತ ವ್ಯಕ್ತಿಗಳು, ಕರ್ನಾಟಕದ ರಾಜಕೀಯ ಧುರೀಣರು ಹಾಗೂ ಕರ್ನಾಟಕದ ಪದ್ಮ ಪುರಸ್ಕೃತ ವೈದ್ಯರು. ಕರ್ನಾಟಕದ ರಾಜಕೀಯ ಧುರೀಣರು. ರಾಜಕೀಯ ಧುರೀಣರು ವಿಷಯ ಆಯ್ಕೆ ಮಾಡಿಕೊಂಡಿದ್ದಾರೆ ವಿರೂಪಣ್ಣಗೌಡ ಅವರು. ಶುಭವಾಗಲಿ. ಮೊದಲ ಪ್ರಶ್ನೆ ಈಗ ಬಂತು. ಈ ಧುರೀಣರನ್ನ ಗುರುತಿಸಿ. ಕೆಂಗಲ್ ಹನುಮಂತರಾಯ. ಈ ಧುರೀಣರನ್ನ ಗುರುತಿಸಿ. ಈ ಧುರೀಣರನ್ನ ಗುರುತಿಸಿ. ಇವರು ಕೆಂಗಲ್ ಹನುಮಂತರಾಯ. ಇವರು ಕೆಂಗಲ್ ಹನುಮಂತಯ್ಯ. ಇವರು ದೇವರಾಜ ಅರಸ್. ಯಾರು? ದೇವರಾಜ ಅರಸ್. ದೇವರಾಜ ಅರಸ್. ಇವರು ಎಸ್.ಆರ್. ಬೊಮ್ಮಾಯಿ. ಎಸ್.ಆರ್. ಬೊಮ್ಮಾಯಿ. ಉತ್ತರಗಳನ್ನು ನೋಡ್ತಾ ಹೋಗೋಣ. ಇವರು ಕೆ. ಚೆಂಗಲರಾಯ ರೆಡ್ಡಿ ಅಥವಾ ಕೆ.ಸಿ. ರೆಡ್ಡಿ, ಕರ್ನಾಟಕದ ಮೊದಲ ಮುಖ್ಯಮಂತ್ರಿಗಳು. ಕೆ.ಸಿ. ರೆಡ್ಡಿ ಅವರು. ಇವರು 2ನೇ ಮುಖ್ಯಮಂತ್ರಿ ಎಸ್. ನಿಜಲಿಂಗಪ್ಪ, ಸಿದ್ದವ್ವನಹಳ್ಳಿ ನಿಜಲಿಂಗಪ್ಪ. ಇವರು ತಾವು ಹೇಳಿದಾಗೆ ಕೆಂಗಲ್ ಹನುಮಂತಯ್ಯ. ಉತ್ತರ ಸರಿಯಾಗಿದೆ. ಇವರು ಬಿ. ದೇವರಾಜ ಅರಸು. ತಾವು ಹೇಳಿದಾಗೆ ಉತ್ತರ ಸರಿಯಾಗಿದೆ. ಇವರು ಎಸ್.ಆರ್. ಬೊಮ್ಮಾಯಿ. ಉತ್ತರ ಸರಿಯಾಗಿದೆ. 5 ಪ್ರಶ್ನೆಗಳಲ್ಲಿ 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ತಾವು ಕೊಟ್ಟಿದ್ದೀರಿ. 3 ಪುಸ್ತಕ ತಮಗೆ ದೊರೆಯುತ್ತಾ ಇದೆ. ಈಗ ಅವಕಾಶ ರೇಣುಕಾ ಅವರಿಗೆ ಬರ್ತಾ ಇದೆ. ವಿರೂಪಣ್ಣಗೌಡ ಅವರಿಗೆ ಧನ್ಯವಾದಗಳು.
ರೇಣುಕಾ ಕರ್ನಾಟಕದ ಖ್ಯಾತ ವ್ಯಕ್ತಿಗಳು, ಕರ್ನಾಟಕ ಪದ್ಮ ಪುರಸ್ಕೃತ ವೈದ್ಯರು, ಕರ್ನಾಟಕದ ಪ್ರಸಿದ್ಧ ದೇವಾಲಯಗಳು. ಕರ್ನಾಟಕದ ಪ್ರಸಿದ್ಧ ದೇವಾಲಯಗಳು. ಬಹಳ ಸಂತೋಷ, ಶುಭವಾಗಲಿ ತಮಗೆ. ಮೊದಲ ಪ್ರಶ್ನೆ, ಕರ್ನಾಟಕದ ಈ ದೇವಾಲಯವನ್ನು ಗುರುತಿಸಿ. ಹಂಪಿ ವಿರೂಪಾಕ್ಷೇಶ್ವರ ದೇವಸ್ಥಾನ. ಹಂಪಿ ವಿರೂಪಾಕ್ಷ ದೇವಸ್ಥಾನ. ಈ ದೇವಾಲಯವನ್ನು ಗುರುತಿಸಿ. ಗೊತ್ತಾಗ್ತಾ ಇಲ್ವಾ? ಗೊತ್ತಾಗ್ತಾ ಇಲ್ಲ ಸರ್. ಈ ದೇವಾಲಯವನ್ನು ಗುರುತಿಸಿ. ವೆಂಕಟೇಶ್ವರ ದೇವಾಲಯ ಸರ್. ಯಾವುದಮ್ಮ? ಸಾರಿ ಸರ್, ಇನ್ನೊಂದ್ಸಲ ಹೇಳಿ ಉತ್ತರ. ವೆಂಕಟೇಶ್ವರ ದೇವಸ್ಥಾನ ಸರ್. ಎಲ್ಲಿದೆ? ಹಾಂ ಸರ್, ಇದು ಅನಂತಪುರ. ಈ ದೇವಾಲಯವನ್ನು ಗುರುತಿಸಿ. ಗೊತ್ತಾಗ್ತಾ ಇಲ್ವಾ? ಈ ದೇವಾಲಯವನ್ನು ಗುರುತಿಸಿ. ಕನಗೇರಿ ಕನಕರಾಯ. ಉತ್ತರವನ್ನು ನೋಡ್ತಾ ಹೋಗೋಣ. ಮೊದಲನೇದು ತಾವು ಹೇಳಿದಾಗೆ ವಿರೂಪಾಕ್ಷ ದೇವಸ್ಥಾನ ಹಂಪಿ, ಸರಿಯಾಗಿದೆ. ಎರಡನೇದು ಬನಶಂಕರಿ ದೇವಾಲಯ ಬಾದಾಮಿಯಲ್ಲಿರುವಂಥದ್ದು. ಮೂರನೇದು ಗೋಕರ್ಣನಾಥೇಶ್ವರ ದೇವಾಲಯ ಕುದ್ರೋಳಿಯಲ್ಲಿರುವಂಥದ್ದು. ಇದು ಶಾರದಾ ದೇವಾಲಯ ಶೃಂಗೇರಿಯಲ್ಲಿ ಇರುವಂಥದ್ದು. ಮತ್ತು ಕೊನೆಯದು ಗವಿ ಗಂಗಾಧರೇಶ್ವರ ದೇವಾಲಯ ಬೆಂಗಳೂರಲ್ಲಿ ಇರುವಂಥದ್ದು. ಹಾಗಾಗಿ ಒಂದು ಪ್ರಶ್ನೆಗೆ ತಾವು ಸರಿ ಉತ್ತರ ಕೊಟ್ಟಿದ್ದೀರಿ. ಒಂದು ಪುಸ್ತಕ ತಮಗೆ ದೊರೀತಾ ಇದೆ. ರಮೇಶ್ ಅವರೇ, ಈಗ ತಮ್ಮ ಅವಕಾಶ. ಕರ್ನಾಟಕ ಖ್ಯಾತ ವ್ಯಕ್ತಿಗಳು, ಕರ್ನಾಟಕ ಪದ್ಮ ಪುರಸ್ಕೃತ ವೈದ್ಯರು, ಕರ್ನಾಟಕದ ಕ್ರಿಕೆಟ್ ಆಟಗಾರರು. ಸರ್, ಕ್ರಿಕೆಟ್ ಆಟಗಾರರು ಕರ್ನಾಟಕದ. ಕ್ರಿಕೆಟ್ ಆಟಗಾರರು ಆಯ್ಕೆ ತಗೊಂಡಿದ್ದಾರೆ, ಶುಭವಾಗಲಿ. ಮೊದಲ ಪ್ರಶ್ನೆ, ಈ ಕ್ರಿಕೆಟ್ ಆಟಗಾರರನ್ನು ಗುರುತಿಸಿ. ಗೊತ್ತಿಲ್ವಾ? ಸುಜಿತ್ ಸೋಮ್ಸಿ. ಈ ಆಟಗಾರ ಜೋಶಿ. ಈ ಕ್ರಿಕೆಟ್ ಆಟಗಾರನನ್ನ ವಿನಯ್ ಕುಮಾರ್. ಈ ಕ್ರಿಕೆಟ್ ಆಟಗಾರನನ್ನ ಗುರುತಿಸಿ. ಹೆಸರು ಬರ್ತಾ ಇದೆ ಸರ್. ಪಡಿಕ್ಕಲ್ ಇರ್ಬೇಕು ಸರ್. ಪಡಿಕ್ಕಲ್, ದೇವದತ್ತ ಪಡಿಕ್ಕಲ್. ಕರ್ನಾಟಕದವರು ಅವರು, ನಂಗೆ ಗೊತ್ತಿಲ್ಲ. ಹೌದು ಸರ್. ಈ ಆಟಗಾರನನ್ನ ಗುರುತಿಸಿ. ಉತ್ತರಗಳನ್ನ ನೋಡ್ತಾ ಹೋಗೋಣ. ಮೊದಲನೇದು ದೊಡ್ಡ ಗಣೇಶ್, ಉತ್ತರ ಕೊಟ್ಟಿಲ್ಲ. ಸುನಿಲ್ ಜೋಶಿ ಉತ್ತರ ಕೊಟ್ಟಿದ್ದೀರಿ. ವಿನಯ್ ಕುಮಾರ್ ಉತ್ತರ ಕೊಟ್ಟಿದ್ದೀರಿ. ಅಭಿಮನ್ಯು ಮಿಥುನ್ ಉತ್ತರ ಕೊಟ್ಟಿಲ್ಲ. ಹಾಗೂ ಮನೀಶ್ ಪಾಂಡೆ ಉತ್ತರವನ್ನ ಕೊಟ್ಟಿಲ್ಲ. ಹಾಗಾಗಿ 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 20 ಅಂಕಗಳು ತಮಗೆ ದೊರೀತಾ ಇವೆ. ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ನಾವು ಬಂದಿದ್ದೇವೆ. Hi, I'm Vikas. I'm here to introduce our digital banking services. Please come. Mobile banking, banking at your fingertips. Fund transfer, balance inquiry, mini statement. Download app from Play Store and Apple Store. ATM cum debit card. It's a multi-purpose case. Cash withdrawal, purchase at online, purchase at POS. Card safe app for card security purpose. Lock and bar card by yourself. The transaction limit. Stop being victim. Internet banking, account view, real-time balance view, Yum passbook, download statement. UPI, link your account to any UPI payment app, Google Pay, PhonePe, Paytm. Experience the convenient digital banking channels. For more information, please visit your nearest branch.
ನಮ್ಮ ಸ್ಪರ್ಧಿಗಳು ಗಳಿಸಿದ ಅಂತಿಮ ಅಂಕಗಳನ್ನು ಈಗ ತಿಳ್ಕೊಳ್ಳೋಣ. ವಿಜಯ್ ಕುಮಾರ್. ಸರ್, 8ನೇ ಸುತ್ತಿನ ನಂತರ ಅಂತಿಮ ಅಂಕಗಳು ಈ ರೀತಿಯಾಗಿವೆ. ಸ್ನೇಹ ಅವರಿಗೆ ಒಟ್ಟು 70 ಅಂಕಗಳು ದೊರೆತಿವೆ. ವಿರುಪನ್ನಗೌಡ ಅವರಿಗೆ 140 ಅಂಕಗಳು ದೊರೆತಿವೆ. ರೇಣುಕಾ ಅವರಿಗೆ 60 ಅಂಕಗಳು ದೊರೆತಿವೆ ಮತ್ತು ರಮೇಶ್ ಅವರಿಗೆ 150 ಅಂಕಗಳು ದೊರೆತಿವೆ. ಇಬ್ಬರು 100ರ ಗಡಿ ದಾಟಿದ್ದಾರೆ. ರಮೇಶ್ ಮತ್ತು ವಿರುಪಣ್ಣಗೌಡ ಅವರು ಇಬ್ಬರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸ್ನೇಹ ಮತ್ತು ರೇಣುಕಾ ಅವರು ಪ್ರಯತ್ನ ಪಟ್ಟಿದ್ದರೆ ಖಂಡಿತ ಅವರು 100ರ ಗಡಿ ಮುಟ್ಟಬಹುದಾಗಿತ್ತು. ಇವತ್ತಿನ ಸ್ಪರ್ಧೆಯಲ್ಲಿ ಅವರಿಗೆ ಸ್ವಲ್ಪ ಕಮ್ಮಿ ಅಂಕ ಬಂದಿರ್ಬೋದು. ನಾಳೆ ಮತ್ತೊಂದು ಸ್ಪರ್ಧೆಯನ್ನು ನಡೆಸಿದರೆ ಅವರಿಗೆ ಖಂಡಿತ ಹೆಚ್ಚಿನ ಅಂಕಗಳು ಬರುತ್ತವೆ. ಅದರಲ್ಲಿ ಏನೂ ಅನುಮಾನ ಇಲ್ಲ. ಕಾರ್ಯಕ್ರಮನ ಮುಗಿಸೋದಕ್ಕೆ ಮೊದಲು ಸ್ನೇಹ ಅವರ ಅನುಭವದ ಮಾತನ್ನು ಕೇಳೋಣ. ಏನನ್ನಿಸ್ತು ಭಾಗವಹಿಸಿದ್ದು, ಹಾಗೂ ನಮ್ಮ ಕಾರ್ಯಕ್ರಮ ಮತ್ತಷ್ಟು ಸುಧಾರಣೆ ಆಗಬೇಕಾದ್ರೆ ನಿಮ್ಮ ಸಲಹೆಗಳನ್ನು ದಯವಿಟ್ಟು ಕೊಡಿ. ಸ್ನೇಹ. ಸರ್, ಎಲ್ಲ ರೆಗ್ಯುಲರ್ ಲೈಫ್ ಇಂದ ಹೊರಗಡೆ ಬಂದು ಬಹಳಷ್ಟು ಜನರಲ್ ನಾಲೆಡ್ಜ್ ಮತ್ತೆ ಸಾಹಿತ್ಯದ ಬಗ್ಗೆ, ಪುಸ್ತಕಗಳ ಬಗ್ಗೆ ಬಹಳಷ್ಟು ಇನ್ಫಾರ್ಮೇಶನ್ ಸಿಕ್ತು. ಆಮೇಲೆ ಇದನ್ನ ಇನ್ನೂ ಚೆನ್ನಾಗಿ ಹೆಂಗ್ ಮಾಡ್ಬೋದು ಅಂದ್ರೆ, ಮುಂಚೆನೆ ಹೇಳಿರೋ ಪ್ರಕಾರ ಇನ್ನು ಬೇರೆ ಎಲ್ಲಾ ಫೀಲ್ಡ್ ಅಲ್ಲಿ ಇರೋ ಎಲ್ಲಾರ್ಗೂ, ಲೈಕ್ ಆಲ್ ಪ್ರೊಫೆಷನಲ್ಸ್ ಎಲ್ಲಾರನ್ನೂ ಇದರಲ್ಲಿ ಇನ್ವಾಲ್ವ್ ಮಾಡಿ ಪ್ರತಿಯೊಂದು ಪ್ರೊಫೆಷನಲಿ ಪ್ರತಿಯೊಬ್ರು ಒಂದಿಲ್ಲ ಒಂದ್ ರೀತಿಯಿಂದ ಸಕ್ಸಸ್ ತಗೊಂಡಿದ್ದಾರೆ. ಅವ್ರ ಬಗ್ಗೆ ಎಲ್ಲ ಪ್ರಶ್ನೆಗಳು ಕೇಳ್ತಾ, ಅವ್ರ ಬಗ್ಗೆ ಪರಿಚಯ ಕೊಡ್ತಾ, ಎಲ್ರಿಗೂ ಇದ್ರ ಬಗ್ಗೆ ಮಾಹಿತಿ ಕೊಟ್ರೆ ಐ ಥಿಂಕ್ ಇನ್ನು ಚೆನ್ನಾಗ್ ಆಗುತ್ತೆ ಇದು ಅಂತ ಹೇಳ್ತೀನಿ ಸರ್. ಆಗಲಿಮ್ಮ, ತುಂಬ ಸಂತೋಷ. ಈಗಾಗಲೇ ವಿದ್ಯಾರ್ಥಿಗಳನ್ನು ಕರೆದಿದ್ದೇವೆ, ಟೀಚರ್ಗಳನ್ನು ಕರೆದಿದ್ದೇವೆ. ಈಗ ನೀವೆಲ್ಲ ವಕೀಲರು ಬಂದಿದ್ದೀರಿ. ಮುಂದೆ ಯಾರು ಬರ್ತಾರೆ ಅನ್ನೋ ಕುತೂಹಲ ನಮಗಿದೆ. ಖಂಡಿತ ನೀವು ಕೊಟ್ಟಂಥ ಸಲಹೆಯನ್ನು ನಾವು ಸ್ವೀಕರಿಸಿ ಮುಂದೆ ಯಾರ್ಯಾರನ್ನ ಕರೆಸಬಹುದು ಆ ಒಂದು ದಿಕ್ಕಲ್ಲಿ ನಾವೆಲ್ಲ ಆಲೋಚಿಸ್ತೇವೆ. ಸ್ನೇಹ ಅವರೇ, ಧನ್ಯವಾದಗಳು. ಈಗ ವಿರುಪಣ್ಣಗೌಡ. ಇದೊಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್. ಈ ವಕೀಲರುಗಳಿಗೆ ಈ ಥರದ ವಿನೋದಗಳಾಗಲಿ, ಆಟಗಳಾಗಲಿ ಅಥವಾ ಈ ಥರ ತಿಳ್ಕೊಳ್ಳೋದಾಗಲಿ ಇರಲ್ಲ. ನಾವಾಯ್ತು, ನಮ್ಮ ಕೆಲಸ ಆಯ್ತು ಆಗಿರ್ತದೆ. ಈಗ ನಮಗೆ ಬಹಳಷ್ಟು ಜ್ಞಾನ ಕೊಡೋದಕ್ಕೆ ಈ ಒಂದು ತಟ್ಟಂತ ಹೇಳಿ ಕಾರ್ಯಕ್ರಮ ಸಹಾಯ ಮಾಡ್ತದೆ. ಇದರಿಂದ ಬಹಳಷ್ಟು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಅನ್ನು ತಗೊಂಡಿದ್ದೀವಿ. ಈ ಕಾರ್ಯಕ್ರಮವನ್ನು ಹೇಗೆ ಬಹಳಷ್ಟು ರೀಚ್ ಮಾಡೋದು, ಬಹಳಷ್ಟು ಜನರಿಗೆ ತಲುಪಿಸ್ಬೋದು ಅಂತಂದ್ರೆ, ಇದು ಯಾವುದೇ ಪ್ರಾಯೋಜಕತ್ವ ಇಲ್ಲದೆ ನಡೀತಿರ್ತಕ್ಕಂಥ ಕಾರ್ಯಕ್ರಮ. ಬಹಳಷ್ಟು ವರ್ಷಗಳಿಂದ ತಾವು ನಡೆಸಿಕೊಡ್ತಾ ಇದ್ದೀರಿ. ನನಗೆ ಬಹಳ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಕೂಡ ಇದು. ಸೊ ಇದಕ್ಕೆ ಈ ತರದ ವಿಕಾಸ್ ಬ್ಯಾಂಕ್ ಅಂತವರು ಬಹಳಷ್ಟು ಪ್ರಾಯೋಜಕರು ಬಂದು ಪ್ರಾಯೋಜಕತ್ವ ಕೊಡೋದ್ರ ಜೊತೆಗೆ ಸಾಮಾನ್ಯ ಜನರಿಗೆ ಮುಟ್ಸೋದಕ್ಕೆ ಇದನ್ನು ಅವಕಾಶ ಮಾಡಿಕೊಟ್ರೆ ಎಲ್ಲಾ ಸ್ತರದ ಜನರಿಗೆ ಇದು ರೀಚ್ ಆಗ್ತದೆ ಅಂತ ನನ್ನ ಅನಿಸಿಕೆ. ಹೇಳಿದ್ದು ಸತ್ಯ ವಿರುಪಣ್ಣಗೌಡ್ರೆ. ಪ್ರಾಯೋಜಕರು ಬೇಕು. ಅವರಿತ್ತು ಅಂದರೆ ನಾವು ಹೆಚ್ಚು ಜನರನ್ನು ತಲುಪೋದು ಸುಲಭವಾಗುತ್ತೆ. ಒಳ್ಳೊಳ್ಳೆ ಪುಸ್ತಕಗಳನ್ನು ಬಹುಮಾನದ ರೂಪದಲ್ಲಿ ಕೊಡಬಹುದು. ನೋಡೋಣ, 20 ವರ್ಷಗಳಾಗ್ತಾ ಬಂತು, ಪ್ರಾಯೋಜಕರಿಲ್ಲದೆ ಬಂದಿದೆ ಇದುವರೆಗೂ. ಮುಂದೆ ನಾವು ಅತಿ ಹೆಚ್ಚು ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ಕೂಡ ದಾಖಲಾಗಿದೆ. ಇನ್ನು ದೊಡ್ಡ ದೊಡ್ಡ ದಾಖಲೆಗಳನ್ನ ಮಾಡಲಿ ಅಂತ ನಾನು ಹಾರೈಸ್ತೀನಿ. ಹಾಗೆಪ್ಪ, ಧನ್ಯವಾದಗಳು, ತುಂಬ ಸಂತೋಷ. ರೇಣುಕಾ ಅವರೇ, ತಮ್ಮ ಅನಿಸಿಕೆ? ಸರ್, ನಾನು ಇದಕ್ಕಿಂತ ಮುಂಚೆ ನಾನು ಈ ಕಾನೂನು ಅರಿವು ಕಾರ್ಯಕ್ರಮ ಅಂತ ನಾನು ಚಂದನ ವಾಹಿನಿಯಲ್ಲಿ ನೋಡ್ತಾ ಇದ್ದೆ. ಬಟ್ ನಾನು ನೋಡೋ ಜೊತೆಗೇನು ನಾನು ಎಲ್ಲರಿಗೂ ನಮ್ಮ ಕ್ಲೈಂಟ್ಸ್ಗೆಲ್ಲ ಹೇಳ್ತಾ ಇದ್ದೆ, ಅಟ್ಲೀಸ್ಟ್ ನಿಮ್ಗೆ ಏನು ಗೊತ್ತಾಗಲ್ಲ, ಆ ಚಂದನ ವಾಹಿನಿಯಲ್ಲಿ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ ಕಾರ್ಯಕ್ರಮ, ನೋಡಿ ತಿಳ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೆ. ಬಟ್ ನನಗೆ ಈ ಅವಕಾಶ ಕೂಡಿ ಬರುತ್ತಾ ಅಂತ ಅನ್ಕೊಂಡಿರ್ಲಿಲ್ಲ. ಬಟ್ ನಾವೇನಾಗಿದ್ದೀವಿ ಒಂದು ಚೌಕಟ್ಟಲ್ಲಿ, ಅಡ್ವೊಕೇಟ್ ಅಂದ್ರೆ ಬರೀ ನಮ್ದೇ ಒಂದೇನೋ ಈ ಪ್ರಪಂಚದ್ದೆಲ್ಲ ಜ್ಞಾನ ಇದ್ರೂ ಸಹ ನಮ್ಗೆ ಏನು ಗೊತ್ತಿಲ್ಲ ಏನೋ ಅನ್ನಂಗಿದ್ವಿ. ಬಟ್ ಇದರಿಂದ ನಮ್ಗೆ ಏನಾಯ್ತಂದ್ರೆ ಎಲ್ಲಾ ರೀತಿಯಿಂದ ನಾವು ಭಾಗವಹಿಸ್ಬೇಕು, ಬಟ್ ನೋಡ್ಬೇಕು, ತಿಳ್ಕೊಬೇಕು ಅನ್ನೋದು ಅರ್ಥ ಆಯ್ತು ಸರ್. ಮತ್ತೆ ಇನ್ನೊಂದು ನಂದು ಒಂದೇನು ಸಜೆಷನ್ ಅಂದ್ರೆ, ಈ ಚಂದನ ವಾಹಿನಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾರೆ. ಕಾನೂನು ಕಾರ್ಯಕ್ರಮ ಆಗ್ಲಿ, ಈ ತರ ಬೇರೆ ಬೇರೆ ರಸಪ್ರಶ್ನೆ ಕಾರ್ಯಕ್ರಮ ಆಗ್ಲಿ, ಅದೇ ತರ ಇದು ಎಲ್ಲರಿಗೂ ಜನಸಾಮಾನ್ಯರು ಸಹ ಮುಟ್ಟೋ ಹಾಗೆ ಪ್ರಸ್ತುತ ಆಗ್ಬೇಕು. ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಅತ್ಯಮೂಲ್ಯವಾದ ಎಲ್ಲ ಸಂಸ್ಕೃತ ಆಗಲಿ, ನಮ್ಮ ಭಾಷೆ,
ಶಿಲ್ಪ ಕಲೆ ಎಲ್ಲ ಅದು ನಮ್ಮ ಇದರಲ್ಲಿದ್ದ ನಾಡಿನಲ್ಲಿ ಬೆಳಕು ಚೆಲ್ಲೋಂಗೆ ಚಂದಿನ ವಾಹಿನಿ ಮಾಡಬೇಕು ಅಂತ ನನ್ನ ಆಸೆ ಸರ್. ಆಗಲಿಮ್ಮ, ತುಂಬ ಸಂತೋಷ, ಧನ್ಯವಾದಗಳು. ರಮೇಶ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ರಮೇಶ್ ಅನ್ಮ್ಯೂಟ್ ಮಾಡಿ ಸರ್. ರಮೇಶ್ ಸರ್ ಅನ್ಮ್ಯೂಟ್ ಮಾಡಿ ಸರ್. ವಿಕಾಸ ಬ್ಯಾಂಕಿನ ಎಲ್ಲ ಪದಾಧಿಕಾರಿಗಳಿಗೂ ಇದನ್ನು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಮೊದಲು ಧನ್ಯವಾದ ಹೇಳ್ತೇನೆ ಸರ್. ನಾವು ಬಹಳ ದಿನಗಳಿಂದ ಈ ಥರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಂತ ಮಕ್ಕಳಿದ್ದಾಗಿಂದ ಪ್ರಯತ್ನ ಮಾಡ್ತಿದ್ವಿ ಸರ್. ನಮ್ಗೆ ಅವಕಾಶ ಸಿಗಲಿಲ್ಲ. ನಾವು ಕೂಡ್ಲಿಗಿ ತಾಲೂಕು ಹಳ್ಳಿಯಲ್ಲಿ ಹುಟ್ಟು ಬೆಳೆದವರು ಸರ್. ತಂದೆ ಶಿಕ್ಷಕರು, ಅಣ್ಣ ಶಿಕ್ಷಕ, ತಮ್ಮ ಶಿಕ್ಷಕ ಸರ್, ಅತ್ತಿಗೆ ಶಿಕ್ಷಕ. ಅದು ನಮ್ಗೆ ಎಂದೂ ಅವಕಾಶ ಸಿಗಲಿಲ್ಲ, ಭಗವಂತ ಕೊಡಲಿಲ್ಲ. ನನ್ನ ಮನವಿ ಏನಂದರೆ, ಪ್ರತಿಯೊಂದು ಶಾಲೆಗೂ ಅಥವಾ ಒಂದು ಗ್ರಾಮ ಪಂಚಾಯತಿಗೆ ಒಂದು ಶಾಲೆ ಆಯ್ಕೆ ಮಾಡ್ಕೊಂಡು ನೀವು ಈ ಥರ ಕಾರ್ಯಕ್ರಮ ಮಾಡೋದ್ರಿಂದ, ಯಾಕಂದರೆ ಮುಂದಿನ ದೇಶದ ಭವಿಷ್ಯದ ಪ್ರಜೆಗಳು ಆ ಮಕ್ಕಳು. ನಾವು ಈಗಾಗಲೇ ಬೆಳೆದು ಬಿಟ್ಟಿದ್ದೀವಿ. ನಾವೆಲ್ಲಾದರೂ ತಿರುಗ್ತೀವಿ, ಏನಾದರೂ ನೋಡ್ತೀವಿ, ಕಲಿತೀವಿ ಸರ್. ಮಕ್ಕಳಿಗೆ ಎಲ್ಲೂ ಸಿಗಲ್ಲ ಅವಕಾಶ. ಪ್ರತಿಯೊಂದು ಶಾಲೆಗೂ ಒಂದೊಂದು ಕಾರ್ಯಕ್ರಮ, 3 ತಿಂಗಳಿಗೊಂದು ಕಾರ್ಯಕ್ರಮ ಮಾಡಿದರೆ ಒಂದು ದೇಶಕ್ಕೆ ಒಂದು ಒಳ್ಳೆ ಪ್ರಜೆಯನ್ನು ಕೊಡ್ಬೋದು ಅಂತ ನನಗನ್ನಿಸ್ತದೆ ಸರ್. ಎಲ್ಲ ರೀತಿಯ ಎಲ್ಲ ಮಾದರಿಯ ಪ್ರಶ್ನೆಗಳನ್ನು ತಾವು ಕೇಳ್ತಾ ಇದ್ದೀರಾ. ನಮಗೆ ಹುಚ್ಚಿಡ್ದಂಗೆ ಆಗತ್ತೆ ಸರ್ ಕೇಳ್ತಾ. ಹಾಗಾಗಿ ಮಕ್ಕಳಿಗೆ ಇದು ಚಾಲೆಂಜ್ ಆಗಬೇಕು. ನಾನು ಕಲಿಬೇಕು, ನಾನು ಓದಬೇಕು, ನಾನು ಅದನ್ನ ತಿಳಿಬೇಕು. ದೇವಸ್ಥಾನದ ಬಗ್ಗೆ, ಆಟಗಾರರ ಬಗ್ಗೆ, ರಾಜಕೀಯದ ಬಗ್ಗೆ, ಕಲೆ, ಸಾಹಿತ್ಯ, ಸಂಸ್ಕೃತಿ, ಕ್ರೀಡೆ ಎಲ್ಲದನ್ನೂ ತಾವು ಪ್ರಶ್ನೆ ಕೇಳ್ತೀರಿ ಸರ್. ಹುಡುಗರಲ್ಲಿ ಒಂದು ಚೈತನ್ಯ ಬೆಳೀತೆ ಸರ್, ಪ್ರೋತ್ಸಾಹ, ಚೈತನ್ಯ. ಶಿಕ್ಷಕರಿಗೂ ಕೂಡ ನಮ್ಮ ಶಾಲೆಯಿಂದ ಇಷ್ಟು ಮಕ್ಕಳು ನಾವು ತಯಾರು ಮಾಡಬೇಕು ಅಂತೇಳಿ ಅವ್ರಿಗೊಂದು ಪ್ರಜ್ಞೆ ಬರ್ತದೆ ಸರ್. ಆದ್ರಿಂದ ಇಂಥ ಕಾರ್ಯಕ್ರಮಗಳನ್ನು ನನಗೆ ಪ್ರತಿಯೊಂದು ಹಳ್ಳಿಗೂ ಮಾಡ್ಬೇಕು ಸರ್. ಇಷ್ಟೇ ಸರ್ ನನ್ನ ಮನವಿ. ಅದು ನಮ್ಮ ಕನಸಾಗಿದೆ. ಈಗಾಗಲೇ ಸಾಧ್ಯವಾದಷ್ಟು ವಿದ್ಯಾರ್ಥಿಗಳನ್ನು ಸ್ಟುಡಿಯೋಕ್ಕೆ ಕರೆಸಿ ಅಲ್ಲಿ ಕಾರ್ಯಕ್ರಮ ಮಾಡಿದ್ದೇವೆ. ಸಾಮಾನ್ಯವಾಗಿ ರಾಜ್ಯೋತ್ಸವ ಸಂದರ್ಭದಲ್ಲಿ, ಗಣರಾಜ್ಯೋತ್ಸವ ಮತ್ತು ಸ್ವಾತಂತ್ರ್ಯ ದಿನೋತ್ಸವದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನೇ ಕರೆದು, ಅದರಲ್ಲೂ ಸಹ ಹೆಸರೇ ಕೇಳಿರದಂಥ ಊರುಗಳಲ್ಲಿ ಇರ್ತಕ್ಕಂಥ ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿಂದ ವಿದ್ಯಾರ್ಥಿಗಳನ್ನ ಕರೆಸಿ ಮಾಡಿದ್ದೇವೆ. ಯಾಕಂದ್ರೆ ಇದು ಇವತ್ತಿನ ಕಾರ್ಯಕ್ರಮ ಅಲ್ಲ. ಈ ಹಿಂದೆ ಯಾವುದೇ ಸೋರ್ಸ್ ಇರಲಿಲ್ಲ ಸರ್, ಯಾವುದೇ ರೀತಿಯಾದ ಸೋರ್ಸ್ ಇರಲಿಲ್ಲ ಸರ್. ಹಾಗಾಗಿ ಈಗ ಸ್ವಲ್ಪ ಸೋರ್ಸ್ ಇದೆ. ದಯಮಾಡಿ ಅವಕಾಶ ಮಾಡಿಕೊಡ್ಬೇಕು. ಈ ಥರ ವಿಕಾಸ್ ಬ್ಯಾಂಕಿನ ಥರ ಎಲ್ಲರೂ ಮಾಡಿಕೊಡ್ಬೇಕು. ಆ ಸಂಗೀತ ಕಾರ್ಯಕ್ರಮಗಳು ರಾತ್ರಿ ಏನು ನಡೀತವೆ ಸರ್ ವಿಜೃಂಭಣೆಯಿಂದ, ಆ ಥರ ಈ ಕಾರ್ಯಕ್ರಮಗಳು ಆಗ್ಬೇಕು. ಆಗ್ತವನ್ನ ಆಶಯ ಇಟ್ಕೊಂತೀನಿ ಸರ್. ತಾವು ಮಾಡ್ತೀರಾ ಈ ಥರ ಖಂಡಿತ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಪಾಟೀಲ್ರು ಇದ್ದಾರಾ?